ಎಲ್ರಿಗೂ ನಮಸ್ಕಾರ. ಆ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇಂದು ನಾವು ವಿಕೇಂದ್ರೀಕೃತ ನವೀಕರಿಸಬಹುದಾದ ಶಕ್ತಿಯನ್ನ ಬಲಪಡಿಸಲು 15ನೇ ಹಣಕಾಸು ಆಯೋಗದ ನಿಧಿಯನ್ನ ಬಳಸಿಕೊಳ್ಳುವುದರ ಬಗ್ಗೆ ವೆಬಿನಾರ್ ಅನ್ನ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡೋದಕ್ಕೆ ನಮ್ ಜೊತೆ ಶ್ರೀಯುತ ಫಣೀಂದ್ರ ಸಿಂಗ್ ಅವರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಮುಂದಿನದಾಗಿ ಶ್ರೀಯುತ ಫಣೀಂದ್ರ ಸಿಂಗ್ ಸರ್ ಅವರು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ so now we have many our staffs joined in our webinar. There is a note, this webinar is fully on Kannada language. So after this webinar, we will send you the highlights in English through your mails. Thank you. Sir, please. ಎಲ್ರಿಗೂ ನಮಸ್ಕಾರ. ಈ ದಿನ ವೆಬಿನಾರ್ 15ನೇ ಹಣಕಾಸು ಆಯೋಗವನ್ನ ಯಾವ ರೀತಿ ನಾವು ಚಾಲ್ತಿಲಿ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಗೌರ್ಮೆಂಟ್ ಬಾಡಿ ಜೊತೆಲಿ ಅನ್ನೋದ್ರ ಬಗ್ಗೆ ನಾನು ಈ ದಿನ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ 15ನೇ ಹಣಕಾಸು ಯೋಜನೆ ಒಂದು ನೋಡಲ್ ಸಚಿವಾಲಯ ಸ್ಟಾರ್ಟ್ ಮಾಡಿದ್ದಾರೆ. ಅದು 2017ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. NK ಸಿಂಗ್ ಅನ್ನೋ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಈ 14ನೇ ಹಣಕಾಸು ಯೋಜನೆ ಅದು ನೋಡಲ್ ಸಚಿವಾಲಯದಿಂದ ಪಂಚಾಯತ್ ರಾಜ್ಯಕ್ಕೆ ಪ್ರಮೋಟ್ ಮಾಡಿ ಪಂಚಾಯತ್ ರಾಜ್ಯ ಸ್ಥಳೀಯ ಆಡಳಿತ ಸಂಸ್ಥೆಗಳಾದ ಗ್ರಾಮ ಪಂಚಾಯತಿ ಮತ್ತು ನಗರ ಪಾಲಿಕೆಗಳಲ್ಲಿ ಫೈನಾನ್ಸ್ ನ ವ್ಯವಸ್ಥೆಯನ್ನ ಒಗ್ಗೂಡಿಸಿ ಅಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋದ್ರ ಮೇಲೆ ಈ 15ನೇ ಹಣಕಾಸು ಯೋಜನೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ ಈ ಏನಕ್ಕೆ ಇದು ಸ್ಥಾಪನೆ ಮಾಡಿದ್ರು ಅಂತ ಅಂದ್ರೆ ಈ ಹಣಕಾಸು ಯೋಜನೆಯನ್ನ 15ನೇ ಹಣಕಾಸು ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ಟ್ಯಾಕ್ಸ್ ಆಧಾರಿತವಾಗಿ ಎಷ್ಟೆಷ್ಟು ನಾವು ಏನು ಹಣಕಾಸಿನ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅನ್ನೋದ್ರ ಮೇಲೆ, ಹಾಗೆ ಬಂದು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರವಾಗಿರ್ಬೋದು ಸಮತೋಲನವಾಗಿ ಹಣಕಾಸಿನ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಹಣಕಾಸನ್ನ ಯಾವ್ಯಾವುದಕ್ಕೆ ಬಳಸ್ಬೇಕು ಅಂತ ಅಂದ್ರೆ ಅಭಿವೃದ್ಧಿಗಾಗಿ ಅಲ್ಲಿನ ತೆರಿಗೆ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಆ ನಿಧಿಯನ್ನ ಹೇಗೆ ಪಾರದರ್ಶಕವಾಗಿ ನಾವು ಯುಟಿಲೈಸೇಷನ್ ಮಾಡಬೇಕು ಅನ್ನೋದಕ್ಕೆ ಈ ಆಯೋಗವನ್ನ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಇದರ ಉದ್ದೇಶ, ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಆರ್ಥಿಕ ಸಹಕಾರವನ್ನ ಅವರು ರಚನೆ ಮಾಡಬೇಕು ಒಂದು. ಎರಡನೇದು ಸ್ಥಳೀಯ ಸಂಸ್ಥೆಗಳ ಜೊತೆಗೂಡಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು. ಹಾಗೆ ಬಂದ್ರೆ ಸಾರ್ವಜನಿಕ ಸೇವೆಗಳಾದ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಕೃಷಿ ಕ್ಷೇತ್ರಗಳಾಗಿರ್ಬೋದು, ಇವುಗಳಿಗೆ ಆರ್ಥಿಕ ನೆರವನ್ನ ಈ ಹಣಕಾಸು ಯೋಜನೆ ನಿರ್ಧರಿಸ್ತದೆ. ಹಾಗೆ ಉತ್ತಮ ಆಡಳಿತ ಮತ್ತು ಹಣಕಾಸಿನ ಜವಾಬ್ದಾರಿಗಳಿಗೆ ಮಾರ್ಗದರ್ಶನವನ್ನ ಇದು ಏನು ಈ ಹಣಕಾಸು ಯೋಜನೆ ನೀಡ್ತದೆ. ಇದು ಪ್ರಮುಖ ಉದ್ದೇಶ ಅದರದ್ದು. 15ನೇ ಹಣಕಾಸಿನ ಯೋಜನೆಯ ಪ್ರಮುಖ ಉದ್ದೇಶಗಳು ಈ 4 ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಏನೇನೆಲ್ಲ ಅವಕಾಶಗಳು ಮತ್ತೆ ಕೊಟ್ಟಿದೆ ಈ 15ನೇ ಹಣಕಾಸು ಯೋಜನೆ ಅಂದ್ರೆ, ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹಣಕಾಸು ಸ್ವಾಯತ್ತತೆ ದೊರಕುವ ರೀತಿಯಲ್ಲಿ ಮಾಡಿಕೊಟ್ಟಿದೆ. ಹಾಗೆ ಬಂದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವ ಉದ್ಯೋಗಗಳ ಅವಕಾಶವನ್ನ ಹೆಚ್ಚಿಸ್ಲಿಕ್ಕೆ ಈ ಹಣಕಾಸು ಯೋಜನೆ ಉಪಯೋಗವಾಗಿದೆ. ಇದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಹಸಿರು ಆರ್ಥಿಕತೆ ಉತ್ತೇಜನಕ್ಕೂ ಸಹ ಪ್ರೋತ್ಸಾಹವನ್ನ ನೀಡ್ತಾ ಬರ್ತಾ ಇದೆ. ಇದರ ಜೊತೆಗೆ ಮೂಲ ಸೌಕರ್ಯಗಳಾದ ಯಥೇಚ್ಛವಾಗಿ ಆರೋಗ್ಯ ಮತ್ತು ಶಿಕ್ಷಣ ಎಜುಕೇಶನ್ ಬಗ್ಗೆ ಜಾಸ್ತಿ ಅವರು ಒಲವನ್ನ ಕೊಡ್ತಾ ಇದ್ದಾರೆ. ಹಾಗೆ ಬಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮತ್ತು ಜೀವನೋಪಾಯ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ಅದು ಉತ್ತೇಜನವನ್ನ ನೀಡ್ತಾ ಬರ್ತಾ ಇದೆ. ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೌಶಲ್ಯಾಭಿವೃದ್ಧಿ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋ ಕಾರ್ಯಕ್ರಮಗಳನ್ನು ಸಹ ಇದು ಕಲ್ಪಿಸಿಕೊಡ್ತಾ ಇದೆ. ಈ 15ನೇ ಹಣಕಾಸಿನ ಅವಕಾಶಗಳು ಸುಮಾರು ಒಂದು 6 ಅವಕಾಶಗಳನ್ನ
ಕಲ್ಪಿಸಿಕೊಟ್ಟಿದೆ. ಇದ್ರ ಮೇಲೆ ಈಗ ಯಥೇಚ್ಛವಾಗಿ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ ಈ 15ನೇ ಹಣಕಾಸು ಯೋಜನೆ. ಹಾಗೆ ಮತ್ತೆ ಇದರ ಉದ್ದೇಶ ಏನ್ ಮೇಯ್ನು, ಅದರಲ್ಲಿ ಇಂಪ್ಯಾಕ್ಟ್ ಅಥವಾ ಏನಾಗ್ತಾ ಇದೆ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ. ಮೂಲ ಸೌಕರ್ಯ ಅಂತ ಅಂದ್ರೆ ರಸ್ತೆ ನಿರ್ಮಾಣಗಳು ಮಾಡೋ ಅಂಥದ್ದು, ಮತ್ತೆ ಆರೋಗ್ಯ ಸಂಸ್ಥೆಗಳನ್ನ ನಿರ್ಮಾಣ ಮಾಡೋ ಅಂಥದ್ದು, ಹಾಗೆ ಅಲ್ಲಿನ ಎಲೆಕ್ಟ್ರಿಕಲ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಸ್ಕೂಲು, ಈ ತರ ಒಂದು ಮೂಲ ಸೌಕರ್ಯಗಳು ಏನಿದಾವೋ ಅದ್ರ ಜೊತೆಗೆ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಡೋ ಅಂಥದ್ದು. ಇದು ಗ್ರಾಮೀಣ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಾಡ್ಬೇಕು ಅಂದ್ಬಿಟ್ಟು ಇದಿದೆ. ಅದ್ರ ಜೊತೆಗೆ ಸ್ವಉದ್ಯೋಗವನ್ನ ಸೃಷ್ಟಿ ಮಾಡೋ ಅಂತ ಕೆಲಸವನ್ನು ಸಹ ಮಾಡ್ತಾ ಬರ್ತಾ ಇದೆ. ಹಾಗೆ ಬಂದ್ರೆ ಸಮಗ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವೆಗಳ ಸುಧಾರಣೆ, ಅಂದ್ರೆ ಉತ್ತಮ ಶಿಕ್ಷಣ ಸೇವೆಗಳನ್ನ ನೀಡಬೇಕು. ಹೊಸದಾಗಿ ಗೌರ್ಮೆಂಟ್ ಶಾಲೆಗಳನ್ನ ನಿರ್ಮಾಣ ಮಾಡಬೇಕು, ಅಂಗನವಾಡಿಗಳನ್ನ ನಿರ್ಮಾಣ ಮಾಡಬೇಕು, ಹಾಗೆ ವಿಶೇಷವಾಗಿ ಆರೋಗ್ಯ ಕ್ಷೇತ್ರಗಳ ಹಾಸ್ಪಿಟಲ್ಗಳನ್ನ ನಿರ್ಮಾಣ ಮಾಡಬೇಕು. ಇದರ ನಿವಾರಣೆನೂ ಸಹ ಮಾಡಬೇಕು ಅಂದ್ಬಿಟ್ಟು ಈ 15ನೇ ಹಣಕಾಸಿನ ಯೋಜನೆಯಲ್ಲಿ ಹೇಳಿದೆ. ಹಾಗೆ ಬಂದ್ರೆ ಕೃಷಿ ಮತ್ತು ಸಣ್ಣ ಉದ್ಯಮಿಗಳಿಗೆ ಆರ್ಥಿಕ ನೆರವು, ಅಂದ್ರೆ ಸಣ್ಣದಾಗಿ ಯಾರು ವ್ಯವಸಾಯ ಮಾಡ್ತಾ ಇದ್ದಾರೋ, ಸಣ್ಣ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಆರ್ಥಿಕ ನೆರವನ್ನ ನೀಡಬೇಕು. ಇದರಿಂದ ರೈತರ ಮತ್ತು ಕಾರ್ಮಿಕರ ಆದಾಯ ಏನಾಗ್ತದೆ, ಹೆಚ್ಚಳವಾಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಕೆಟ್ ವ್ಯವಸ್ಥೆಯನ್ನು ಸಹ ಈ ಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ, ಅಂದ್ರೆ ಜನರಿಗೆ ನೇರವಾಗಿ ಏನೇನು ಪ್ರಯೋಜನಗಳು, ಏನೇನು ಸವಲತ್ತುಗಳು, ಏನೇನು ದೊರಕಬೇಕೋ ಅದುಗಳನ್ನ ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತೆ ನಗರ ಪಾಲಿಕೆ ಆಗಿರ್ಬೋದು, ಇವುಗಳ ಮುಖಾಂತರ ಅವರು ಆ ಯೋಜನೆಗಳನ್ನ ಫಲಾನುಭವಿಗಳಿಗೆ ಅಥವಾ ಆ ಅಭಿವೃದ್ಧಿ ಕಾಮಗಾರಿಗೆ ಏನೇನ್ ಬೇಕೋ ಅದನ್ನ ಈ ಹಣಕಾಸು ಯೋಜನೆ ಸಹಾಯ ಆಗ್ತಾ ಇದೆ. ಹಾಗೆ ಬಂದ್ರೆ ಪರಿಸರ ಮತ್ತು ಶಾಶ್ವತ ಅಭಿವೃದ್ಧಿ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಜೀವನದ ಭದ್ರತೆ, ಅಂದ್ರೆ ಪರಿಸರವನ್ನ ಕಾಪಾಡೋದ್ರ ಜೊತೆಗೆ ಶಾಶ್ವತವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಬೇಕು. ಅದು ಮುಂದಿನ ಜನಾಂಗಕ್ಕೆ ಮಾದರಿ ಜೀವನ, ಅಂದ್ರೆ ಉತ್ತಮ ಜೀವನ ನಡೆಸಲಿಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕ್ಬೇಕು ಅಂದ್ಬಿಟ್ಟು ಈ 15ನೇ ಹಣಕಾಸು ಯೋಜನೆಯಲ್ಲಿ ಮಾಡಿದ್ದಾರೆ. ಹೀಗೆ ವಿವಿಧ ರೀತಿಯಾದ ಕಾರ್ಯಕ್ರಮಗಳನ್ನ ಸಹ ಅವರು ಶಿಫಾರಸ್ ಮಾಡಿದ್ದಾರೆ. ಹಾಗೆ ಮೊದಲೇ ಹೇಳಿದ್ವಿ, ಇದು 2017ರಲ್ಲಿ ನವೆಂಬರ್ 27ರಂದು 15ನೇ ಹಣಕಾಸು ಯೋಜನೆಯನ್ನ ಜಾರಿಗೆ ತಗೊಬಂದ್ರು. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಯಾವ ರೀತಿಯಾಗಿ ತೆರಿಗೆಯನ್ನ ವಿಧಿಸ್ಬೇಕು, ಮತ್ತೆ ಆ ತೆರಿಗೆ ಆಧಾರದ ಮೇಲೆ ಯಾವ ರೀತಿ ಹಣಕಾಸನ್ನ ಕೊಡ್ಬೇಕಾಗ್ತದೆ, ಅಂದ್ರೆ ಅಲ್ಲಿ ಯಾವ ರೀತಿ ಏನು ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು, ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ, ಮತ್ತೆ ಅಭಿವೃದ್ಧಿ ಆಧಾರದ ಮೇಲೆ ಅವ್ರೇನ್ ಮಾಡ್ತಾ ಇದ್ದಾರೆ, ಹಣಕಾಸು ಯೋಜನೆಯನ್ನ ಪಂಚಾಯತ್ ರಾಜ್ ಮುಖಾಂತರ ನಗರ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಾ ಇದ್ದಾರೆ, ನೀಡ್ತಾ ಬಂದಿದ್ದಾರೆ. ಇದ್ರದ್ದು ಈ ನಿಧಿ ಸಮರ್ಪಕವಾಗಿ ಹಂಚಿಕೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನು ವೇರಿಯೇಷನ್ ಏನು ಇಲ್ಲ. ಇದು ಈಗ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಥವಾ ನಾರ್ತ್ ಈಸ್ಟ್ ಆಗಿರ್ಬೋದು, ಸೇಮ್ ಎಲ್ಲಾ ರೀತಿಯಾದ ಒಂದೇ ಸಮತೋಲನವಾಗಿ ನಿಧಿಯನ್ನ ಅಂದ್ರೆ ಫಂಡ್ ಅನ್ನ ಹಂಚಿಕೆ ಮಾಡಿದ್ದಾರೆ. ಈಗ ನಾವೇನ್ ಮಾಡ್ತಾ ಇದೀವಿ, 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಅಂದ್ರೆ ವಿಶೇಷ ಚೇತನರಿಗೆ ಒಂದು 5% ರಿಸರ್ವೇಶನ್ ಫಂಡ್ ಅನ್ನ ಕಾಯ್ದಿರಿಸಲಾಗಿದೆ. ಈ 5% ರಿಸರ್ವೇಶನ್ ಫಂಡ್ ಅನ್ನ ಇದುವರೆಗೂ ಅವರು ಬೇರೆ ಬೇರೆ ಕಾಮಗಾರಿಗಳಿಗೆ ಬಳಸ್ಕೊತಾ ಇದ್ರು. ಆಕ್ಚುಲಿ ಡೆವಲಪ್ಮೆಂಟ್ ಅವ್ರು ಏನಪ್ಪಾ ಅಂದ್ರೆ ರಸ್ತೆ ನಿರ್ಮಾಣ ಮಾಡೋ ಅಂಥದ್ದು, ಅಥವಾ ಸ್ಕೂಲ್ಗಳಿಗೆ ರ್ಯಾಂಪ್ ನ ಮಾಡಕೊಡೋ ಅಂಥದ್ದು, ಬೀದಿ ದೀಪಗಳನ್ನ ಹಾಕುವಂತ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅದು ಅದಕ್ಕಾಗಿ ಸಪ್ರೇಟ್ ಆಗಿ ಅನುದಾನ ಬಿಡುಗಡೆ ಆಗಿದ್ರು. ಅವ್ರೇನ್ ಮಾಡ್ತಾ ಇದ್ರು, ಈ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಅನುದಾನವನ್ನೇ ಬಳಕವನ್ನ ಮಾಡ್ತಾ ಇದ್ರು. ಅದಕ್ಕೆ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ, ಅಂದ್ರೆ ಈಗ ಜಿಲ್ಲಾ ಮಟ್ಟದಲ್ಲಿ CO ಅವ್ರ ಹತ್ರನ್ನ ಭೇಟಿ ಮಾಡಿ ಈ ತರ ಒಂದು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ
ಇವ್ರಿಗೆ ವಿಶೇಷ ಚೇತನವ್ರಿಗೆ 5% ಅನುದಾನ ಇದೆ. ಆ 5% ಅನುದಾನವನ್ನ ನಾವು ಅವ್ರಿಗೆ ಯಾವ್ದಾದ್ರು ಒಂದು ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ನ ಮಾಡ್ಲಿಕ್ಕೆ ನಾವು ಸಹ ಕೈ ಜೋಡಿಸ್ಬೋದು ಅಂತ ಒಂದು ಮಾಹಿತಿಯನ್ನ ಅವ್ರಿಗೆ ತಲುಪಿಸಿದಾಗ ಅವರು ಅದಕ್ಕೆ ಕೂಲಂಕುಷವಾಗಿ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಚರ್ಚೆಯನ್ನ ಮಾಡಿ ಕೊನೆಗೆ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಂದ್ರೆ ಅವ್ರ ಕಡೆಯಿಂದ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿದ್ರು, ಎಲ್ಲಿ ತಾಲೂಕು ಲೆವೆಲ್ ಅಲ್ಲಿ ಈ ರೀತಿಯಾದ ಒಂದು 5% ಅನುದಾನವನ್ನ ಬೇರೆ ರೀತಿಯಾಗಿ ಬಳಸೋದ ಬದಲು ಅವ್ರಿಗೆ ಆದ ಒಂದು ಆ ಜೀವನವನ್ನ ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅಂದ್ಬಿಟ್ಟು ಒಂದು ಸರ್ಕ್ಯುಲರ್ ನ ಮಾಡಿದ್ರು. ಅದೇ ರೀತಿಯಾಗಿ ನಾವು ಅದನ್ನ ಇದುವರೆಗೂ ಅಂದ್ರೆ 2021-22ನೇ ಸಾಲಿನಲ್ಲಿ ನಾವು ಈ ಕಾರ್ಯಕ್ರಮ ಅಂದ್ರೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 5% ಅನುದಾನವನ್ನ ಆ ವಿಶೇಷ ಚೇತನರಿಗೆ ಬಳಸುವ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ಅದಾದ್ಮೇಲೆ ಈ ಯೋಜನೆಯ ನೋಟ ಇದುವರೆಗೆ ನಾವ್ ಹೇಳಿದ್ವಿ ಸುಮಾರು 42 ಪಂಚಾಯತಿಗಳನ್ನ ಈಗ ನಾವು ಆಲ್ರೆಡಿ ಏನೋ ಕೆಲಸವನ್ನ ಮಾಡಿದ್ದೀವಿ 42 ಪಂಚಾಯತಿನಲ್ಲಿ. ಅಂದ್ರೆ 42 POಗಳು ಇರ್ತಾರೆ, PDOಗಳು ಇರ್ತಾರೆ. ಹಾಗೆ ಬಂದ್ರೆ ಅಲ್ಲಿ 3 ಜನ 3 ತಾಲೂಕನ್ನ ನಾವು ಈಗ ಸದ್ಯಕ್ಕೆ ಪ್ರೋಗ್ರೆಸ್ ಅಂದ್ರೆ 3 ತಾಲೂಕು ಲೆವೆಲ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಟ್ಟು ಸುಮಾರು 437 ಫಲಾನುಭವಿಗಳಿಗೆ ಈಗ ಈ ಒಂದು ಏನು ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ಅಂದ್ರೆ ಸ್ವಉದ್ಯೋಗ ಮಾಡೋ ಅಂತ ಒಂದು ಅವಕಾಶವನ್ನ ನಾವು ಪಂಚಾಯತಿ ಪ್ಲಸ್ ಸೆಲ್ಫ್ ಫೌಂಡೇಶನ್ ಎರಡು ಜೊತೆಗೂಡಿ 437 ಫಲಾನುಭವಿಗಳಿಗೆ ನಾವು ಒಂದು ಜೀವನ ಸುಧಾರಣೆ ಆಗಂತ ಒಂದು ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಈಗ ಸುಮಾರು ಈ 14th ಮತ್ತು 15th ಫೈನಾನ್ಸ್ ಅಂಡರ್ ಅಲ್ಲಿ ಸುಮಾರು 95,72,322 ರೂಪಾಯಿನ ಗೌರ್ಮೆಂಟ್ ಅನುದಾನವನ್ನ ನಾವು ಈ ಫಲಾನುಭವಿಗಳಿಗೆ ಒಂದು ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಒಂದು ಅವಕಾಶ ಇದನ್ನ ಬಿಡುಗಡೆ ಮಾಡಿಸಿದೀವಿ. ಹಾಗೆ ಬಂದ್ರೆ ಅವರು ಏನೇನೆಲ್ಲ ಜೀವನ ಸಾಗಿಸ್ಲಿಕ್ಕೆ ಏನೇನೆಲ್ಲ ಪರಿಹಾರಗಳನ್ನ ನಾವು ಇದುವರೆಗೆ ನಾವು ಪಂಚಾಯತಿ ಲೆವೆಲ್ ಅಥವಾ ಗ್ರಾಮ ಲೆವೆಲ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ ಅಂತ ಅಂದ್ರೆ, ಮೊದಲಿಗೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಸಾಕಷ್ಟು ಹಳ್ಳಿ ಭಾಗದಲ್ಲಿ ಹೊಲಿಗೆ ಯಂತ್ರಗಳನ್ನ ಜಾಸ್ತಿ ಅವಲಂಬನೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವ್ರಿಗೆ ಎಲ್ಲಿ ಅವ್ರು ಏನಾದ್ರು ಟ್ರೈನಿಂಗ್ ತಕೊಂಡು ಒಂದು ಹೊಲಿಗೆ ಯಂತ್ರ ಅವರು ಇದ್ ಮಾಡಿದ್ರೆ ನಾವು ಹೊಲಿಗೆ ಯಂತ್ರನ ಅಳವಡಿಕೆ ಮಾಡಿಕೊಟ್ಟು ಅವರ ಜೀವನವನ್ನ ಸುಧಾರಣೆ ಮಾಡ್ಕೊಟ್ಟಿದ್ದೀವಿ. ಹಾಗೆ ಸಣ್ಣ ಪುಟ್ಟ ಅಂಗಡಿಗಳನ್ನ ಅಂಗವಿಕಲರು ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಅಂಗಡಿಗಳನ್ನ ಇಟ್ಕೊಂಡಾಗ ಅದ್ರಲ್ಲಿ ಒಂದು 100-150 ರೂಪಾಯಿ ಗುಟ್ಕಾ ಪಾನು ಇವೆಲ್ಲ ಮಾರಿದ್ರೆ ಒಂದು 100-150 ರೂಪಾಯಿ ಅವ್ರಿಗೆ ಆದಾಯ ಆಗ್ತಾ ಇತ್ತು. ಅದ್ರ ಜೊತೆಗೆ ನಾವು ಏನ್ ಮಾಡ್ತಾ ಇದ್ವಿ, ಈಗ ಒಂದು ಫೋಟೋಗ್ರಾಫಿ ಜೆರಾಕ್ಸ್ ಯಂತ್ರ, ಸೋಲಾರ್ ಆಧಾರಿತ ಜೆರಾಕ್ಸ್ ಯಂತ್ರವನ್ನ ನಾವು ಅಳವಡಿಕೆ ಮಾಡ್ಕೊಟ್ಟಿದ್ದೀವಿ. ಈಗ ಮಿನಿಮಮ್ ಒಂದು ಹಳ್ಳಿಲಿ ಮಿನಿಮಮ್ ಇಲ್ಲ ಅಂದ್ರೆ ಒಂದು 50-100 ಕಾಪಿಯನ್ನ ಪ್ರಿಂಟ್ ನ ಕೊಡೋ ಅಂತ ಒಂದು ಇವಾಗ ಅಟ್ ಪ್ರೆಸೆಂಟ್ ಇರುತ್ತೆ. ಯಾಕೆಂದ್ರೆ ಸ್ಕೂಲ್ ಮಕ್ಕಳುಗಳು ಪ್ರಾಜೆಕ್ಟ್ ವರ್ಕ್ ನ ಇದ್ ಮಾಡ್ತಾ ಇರ್ತಾರೆ. ಹಾಗೆ ಬಂದ್ರೆ ಸ್ವಯಂ ಸೇವಾ ಸಂಘಗಳಿರ್ತಾವಲ್ಲ, SHG ಮಹಿಳೆಯರು ಅವರ ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡ್ ನ ಒಂದು ಪ್ರತಿಯನ್ನ ತಗೋಬೇಕಾಗ್ತದೆ. ಹಾಗೆ ಬಂದ್ರೆ ಇನ್ನು ಕೃಷಿಗೆ ಸಂಬಂಧಪಟ್ಟಂಗೆ ರೈತರು ಪಾಣಿ ಅಥವಾ ಅವ್ರದ್ದು ಆಧಾರ್ ಕಾರ್ಡು ಅಥವಾ ಬೇರೆ ಏನೋ ಒಂದು ಇದನ್ನ ಇದ್ ಮಾಡ್ಕೊತಾ ಇರ್ತಾರೆ. ಈ ರೀತಿಯಾಗಿ ಅವ್ರಿಗೆ ಒಂದು 100 ರೂಪಾಯಿ 150 ರೂಪಾಯಿ ಆದಾಯ ಮಾಡತಂತ ವ್ಯಕ್ತಿ ಇವಾಗ 200-250 ರೂಪಾಯಿ ಅಡಿಷನಲ್ ಒಂದು 100 ರೂಪಾಯಿ 150 ರೂಪಾಯಿನ ಇನ್ಕಮ್ ಬರೋ ರೀತಿಯಲ್ಲಿ ಒಂದು ಫೋಟೋ ಕಾಪಿ ಜೆರಾಕ್ಸ್ ಯಂತ್ರಗಳನ್ನ ಅಳವಡಿಕೆ ಮಾಡ್ಕೊಟ್ಟಿದ್ದೀವಿ. ಹಾಗೆ ಬಂದ್ರೆ ಇನ್ನ ರೊಟ್ಟಿ ತಯಾರಿಕೆ, ಈಗ ನಾರ್ತ್ ಕರ್ನಾಟಕ ಭಾಗದಲ್ಲಿ ಪ್ರತಿದಿನ ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು ರೊಟ್ಟಿಯನ್ನ ಮಾಡೋ ಅಂತ ವಾಡಿಕೆ. ರೊಟ್ಟಿ ಜಾಸ್ತಿ ಕೈಯಲ್ಲಿ ಬಡ್ದು ಇದ್ ಮಾಡ್ತಾರೆ. ಅಂತವ್ರು ಏನಾರು ಅಡಿಷನಲ್ ಬಿಸ್ನೆಸ್ ಮಾಡ್ತೀವಿ ಅಂತ ಅಂದಾಗ ರೊಟ್ಟಿ ತಯಾರಿಕೆ ಮಿಷಿನ್ ಅಳವಡಿಕೆ ಮಾಡ್ಕೊಟ್ಟಿದ್ದೀವಿ. ಹಾಗೆ ಬಂದ್ರೆ ಇನ್ನು ಹಲವಾರು ರೀತಿಯಾದ ಯಂತ್ರೋಪಕರಣಗಳನ್ನ ನಾವು ಅಳವಡಿಕೆ ಮಾಡ್ಕೊಟ್ಟಿದ್ದೀವಿ. ರವೆ ತಯಾರಿಕೆ ಮಾಡೋ ಅಂತದ್ದು ಅಥವಾ ಫ್ಲೋರ್ ಮಿಲ್ಲು, ಹಪ್ಳ ತಯಾರಿಕೆ ಮಾಡೋ ಅಂತದ್ದು, ಚಕ್ಲಿ ತಯಾರಿಕೆ ಮಾಡೋ ಅಂತದ್ದು, ಚಿಪ್ಸ್ ತಯಾರಿಕೆ ಮಾಡೋ ಅಂತದ್ದು, ಕಬ್ಬಿನ ಜ್ಯೂಸ್ ಮಾಡೋ ಅಂತದ್ದು, ಮತ್ತೆ ಹಿಟ್ಟಿನ ಗಿರಣಿಗಳು, ಮತ್ತೆ ಮೆಣಸಿನಕಾಯಿ ಪುಡಿ ತಯಾರಿಕೆ ಅಂದ್ರೆ ಕುಟ್ಟೋ ಅಂತದ್ದು, ಅದ್ರ ಜೊತೆಗೆ ಒಂದು ಪೆಟಿ ಶಾಪ್ಗೆ ಫ್ರಿಡ್ಜ್ ನ ಅಳವಡಿಕೆ ಮಾಡಿ ಕೊಡೋ ಅಂತದ್ದು, ಅಗರಬತ್ತಿ ತಯಾರಿಕೆ ಮಾಡೋ ಅಂತದ್ದು. ಈ ರೀತಿಯಾಗಿ ಸುಮಾರು ಒಂದು 30-40 ಸೊಲ್ಯೂಷನ್ಗಳನ್ನ ನಾವು ಅಲ್ಲಿನ ಫಲಾನುಭವಿಗಳಿಗೆ ನಾವು ಮಾಡಿಕೊಟ್ಟಿದ್ದೀವಿ.
ಹಾಗೆ ಬಂದ್ರೆ ಇನ್ನು ಹಣಕಾಸಿನ ಕಡಿತ. ಈಗ ಇದನ್ನ ಮಾಡ್ಬೇಕಾದಾಗ ಅಂದ್ರೆ ಸರ್ಕಾರದ ಹಣಕಾಸು ಏನಿದೆಯೋ ಅದರಲ್ಲಿ ಅವರು ಸುಮಾರು 40ರಿಂದ 60 ಭಾಗವನ್ನ ಅವರು ಸಬ್ಸಿಡಿ ರೂಪದಲ್ಲಿ, ಅಂದ್ರೆ ಆ ಫಲಾನುಭವಿಗಳಿಗೆ 5% ರಿಸರ್ವೇಶನ್ ಫಂಡ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಫಲಾನುಭವಿಗಳಿಗೆ 40ರಿಂದ 60% ಕೊಟ್ಟಿದ್ದಾರೆ. ಅದ್ರ ಜೊತೆಗೆ NGO ಅಥವಾ CSR ಮತ್ತೆ ಬೇರೆ ಬೇರೆ ಇದ್ರ ಮುಖಾಂತರ ಅಂದ್ರೆ ಗ್ಯಾಪ್ ಫಂಡಿಂಗ್ ಅನ್ನ ನಾವು ಅಂದ್ರೆ 30ರಿಂದ 50% ಸಹಾಯವನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೊನೆಗೆ ಅಂದ್ರೆ ಇವೆರಡೂ ಸೇರಿ ಗ್ರಾಂಟ್ ಅಂತ ಆದಾಗ ಇನ್ನು 10% ಫಲಾನುಭವಿಗಳು ಕಂಪಲ್ಸರಿ ಅದನ್ನ ಮಾಡ್ಲೇಬೇಕು. ಯಾಕಂದ್ರೆ 100% ನಾವೇ ಪ್ರೊವೈಡ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಇರಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ, ಫಲಾನುಭವಿಗಳಿಂದ ಅವ್ರು ಏನೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರು ಅದಕ್ಕೆ ತಗಲುವಂತ 10% ಹಣವನ್ನ ಅವರು ಬರೆಸ್ಬೇಕು ಅಂತ ಹೇಳಿ ಅವರು ಬರೆಸಿದ್ದಾರೆ. ಹಾಗೆ ಈಗ ಈ ತರ ಏನು ಫಲಾನುಭವಿಗಳು ನಮ್ಮಲ್ಲಿ ಸಾಕಷ್ಟು ಹಲೋ ಸಿಂಗ್ ಸರ್, ಒಂದೇ ಯೋಜನೆ ಸಬ್ಸಿಡಿ ಇದೆಯಲ್ಲ, ಹಾ ಸರ್, ಸರ್ಕಾರದ ಯೋಜನೆ ಸಬ್ಸಿಡಿ 40ರಿಂದ 60%, ಅದನ್ನ ಹೇಗೆ ಅವರು ಬಿಡುಗಡೆ ಮಾಡಿದ್ದಾರೆ? ಅದು 40ರಿಂದ 60% ಹೇಗ್ ಬಿಡುಗಡೆ, ಅವರ ಪಂಚಾಯತಿಲಿ ಎಷ್ಟು ಬಜೆಟ್ ಇರುತ್ತೆ ಮತ್ತು ಎಷ್ಟು ಜನ ಅಂಗವಿಕಲರಿದ್ದಾರೆ ಅದನ್ನ ಅವರು ಡಿಸೈಡ್ ಮಾಡ್ತಾರೆ ಸರ್. ಈಗ ಎಲ್ರಿಗೂ ಅವರು ಅಂದ್ರೆ ಈಗ ಕೆಲವು ಕಡೆ 70% ಗಂಟ ಕೊಟ್ಟಿದ್ದಾರೆ, ಕೆಲವು ಕಡೆ 40% ಗಂಟ ಕೊಟ್ಟಿದ್ದಾರೆ, ಕೆಲವು ಕಡೆ 50%. ಈಗ 10 ಜನ ಇತ್ತು 4 ಲಕ್ಷ ಇತ್ತು ಅಂತ ಅಂದ್ರೆ ಅದನ್ನ ನಾವು ಅವ್ರಿಗೆ ಏನೇನೆಲ್ಲ ಸೊಲ್ಯೂಷನ್ ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ, ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್. ಅಮೌಂಟ್ ಬಿಡುಗಡೆ ಹೇಗೆ ಮಾಡಿದ್ದಾರೆ? ಅಮೌಂಟ್ ಅನ್ನ ಹೆಂಗ್ ರಿಲೀಸ್ ಮಾಡಿದ್ದಾರೆ? ಈಗ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಈಗ ಫಸ್ಟ್ ನಾವು ಏನೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ಮಾಡ್ತೀವಿ. ಮಾಡಾದ್ಮೇಲೆ ಅಲ್ಲಿ ಯಾವ್ಯಾವ ಫಲಾನುಭವಿಗಳನ್ನ ಅವರು ಇನ್ವೈಟ್ ಮಾಡ್ತಾರೆ, ಎಲ್ಲಿ ತಾಲೂಕು ಪಂಚಾಯತಿ ಲೆವೆಲ್ ಅಲ್ಲಿ. ಅವಾಗ ಅವ್ರಿಗೆ ಏನೇನೆಲ್ಲ ಸೊಲ್ಯೂಷನ್ ಇದಾವೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಸೊಲ್ಯೂಷನ್ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಅವ್ರು ಯಾವ ಸೊಲ್ಯೂಷನ್ ನ ಅವರು ಇಷ್ಟಪಡ್ತಾರೋ ಅದನ್ನ ಅವರು ಯಾರು PDOಗೆ ಒಂದು ಲಿಸ್ಟ್ ಕೊಡ್ತಾರೆ. PDO ಆ ಲಿಸ್ಟ್ ನ ಆಧಾರವಾಗಿ ಇಟ್ಕೊಂಡು ಅವರ ಬಜೆಟ್ಗೆ ಅನುಗುಣವಾಗಿ ಎಷ್ಟಿದೆ ಅವ್ರ ಬಜೆಟ್, 2 ಲಕ್ಷ ಇದೆಯಾ, 3 ಲಕ್ಷ ಇದೆಯಾ, 4 ಲಕ್ಷ ಇದೆಯಾ, ಅದನ್ನ ಮಿನಿಮಮ್ 60% ಪಂಚಾಯತಿದು ಇರುತ್ತೆ. ಅದರಲ್ಲಿ ಇಲ್ಲ 55% ಆಗ್ಬೋದು. ಒಬ್ರು ಹೆಚ್ಚಿಗೆ ಆಯ್ತು ಅಂದ್ರೆ 55% ಆಯ್ತದೆ, ಇಬ್ರು ಹೆಚ್ಚಿಗೆ ಆಯ್ತು ಅಂದ್ರೆ 50% ಬರ್ತದೆ. ಇಲ್ಲ ಅಷ್ಟೇ ಜನ ಅಂದ್ರೆ 70%, ಈ ರೀತಿಯಾಗಿ ನಿಗದಿ ಮಾಡ್ತಾರೆ. ಕ್ವೆಶ್ಚನ್ ಆನ್ಸರ್ಸ್ ನ ನಾವು ಸೆಷನ್ ಕೊನೆಯಲ್ಲಿ ತಗೊಳ್ತೀವಿ. ಆಗ ಪ್ರತಿಯೊಂದು ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡ್ತೀವಿ. ಸೊ ಇವಾಗ ನಮ್ಗೆ ಏನು ಫಲಾನುಭವಿಗಳು ನಮ್ ಜೊತೆನಲ್ಲಿದ್ದಾರೆ. ಸಿಂಗ್ ಸರ್ ದಯವಿಟ್ಟು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಓಕೆ, ಈಗ ಇದನ್ನ ಈ ಹಣಕಾಸಿನ ಯೋಜನೆ ಅಡಿಯಲ್ಲಿ ಸುಮಾರು ಫಲಾನುಭವಿಗಳು ಈಗ ಸಾಕಷ್ಟು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ರು ರಾಜ್ಕುಮಾರ್ ಅಂತ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಈಗ ಅವರು ಅವ್ರದ್ದೇ ಆದ ಒಂದು ಇದನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ರಾಜ್ಕುಮಾರ್ ಅವ್ರೆ, ನಮಸ್ತೆ. ಹೇಳಿ ನಿಮ್ಮ ಜೀವನ. ಜೀವನದಲ್ಲಿ ಪಂಚಾಯತಿ ಕಡೆಯಿಂದ ಸೋಲಾರ್ ಕಡೆಯಿಂದ ಶಂಕು ಫೌಂಡೇಶನ್ ಕಡೆಯಿಂದ ಅಥವಾ ಪಂಚಾಯತ್ ಕಡೆಯಿಂದ ನಮಗ ಜೆರಾಕ್ಸ್. ಸಿಂಗ್ ಸರ್ ಕೇಳಿಸ್ತಾ ಇಲ್ಲ. ಅದೇ ನಿಮ್ ಸ್ಪೀಕರ್ ಹತ್ರ ಅವ್ರ ಮೊಬೈಲ್ ಸ್ಪೀಕರ್ ಇಡಿ, ಕೇಳಿಸ್ತಿಲ್ಲ. ಆಫ್ ಮಾಡಿದ್ದಿಲ್ಲ, ಒಂದೇ ಒಂದು ನಿಮಿಷ. ಲ್ಯಾಪ್ಟಾಪ್ ಇಂದ ಅನ್ಮ್ಯೂಟ್ ಆಗಿ ಸರ್. ಈಗ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಓಕೆ, ಈಗ ನಿಮ್ಮ ಹೆಸರು ಮತ್ತೆ ನೀವು ಹಿಂದೆ ಏನು ಉದ್ಯೋಗ ಮಾಡ್ಕೊಂಡಿದ್ರೆ, ನೀವು ಯಾಕೆ ಜೆರಾಕ್ಸ್ ಮಿಷಿನ್ ತಕೊಂಡ್ರಿ, ಅದರಲ್ಲಿ ಎಷ್ಟು ಆದಾಯ ಆಗ್ತಾ ಇದೆ, ನಿಮ್ದು ಯಾವ ತಾಲೂಕಿಗೆ ಬರ್ತದೆ, ಯಾವ ಪಂಚಾಯತಿಗೆ ಬರ್ತದೆ, ಇದ್ರದ್ದು ಡೀಟೇಲ್ಸ್ ನೀವು ತಿಳಿಸ್ಕೊಡಿ ಸರ್. ಸರ್ ನಮ್ಮ ಹೆಸರು ರಾಜ್ಕುಮಾರ್ ಅಂತ ಹೇಳಿ, ಹಾ, ಗಾರನಾಳ ಗ್ರಾಮ ಪಂಚಾಯತಿ ಸರ್. ಓಕೆ, ತಾಲೂಕು ರಾಯಚೂರು, ಜಿಲ್ಲಾ ರಾಯಚೂರು ಸರ್. ಹಾ ಸರ್.
ನಾವು ಹಿಂಗೆ ಟೈಲರಿಂಗ್ ಮಿಷಿನ್ ಡಬ್ಬೆ ಇಟ್ಟಿದ್ದೀವಿ ಸರ್. ಅದರಲ್ಲಿ ಒಂದು ಜಿರಾಕ್ಸ್ ಮಿಷಿನ್ ಕೊಟ್ಟಿದ್ದಾರೆ ಸರ್. ನಾವು ಅಂಗವಿಕಲರಾಗಿದ್ದೀವಿ, ಹಾ ದೈಹಿಕ ಅಂಗವಿಕಲರು ಸರ್. ಓಕೆ ಕಾಲು ಪ್ರಾಬ್ಲಮ್ ಇದೆ, ಅದರಿಂದ ನಾವು ಮಿಷಿನ್ ಬಟ್ಟೆ ಮಿಷಿನ್ ಬಲ್ತಾ ಇದ್ದೀವಿ ಅವಾಗ ಫಸ್ಟಿಗೆ. ಈಗ ಸರ್ ಜಿರಾಕ್ಸ್ ಮಿಷಿನ್ ಅದರ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಓಕೆ 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 ಈಗ ನೀವು ಈಗ ಈ ಜೆರಾಕ್ಸ್ ಮಿಷಿನ್ ಹಾಕೊಳ್ಳೋಕ್ಕಿಂತ ಮೊದಲು ಎಷ್ಟು ಆದಾಯ ಮಾಡ್ತಾ ಇದ್ರಿ? ಈಗ ಜೆರಾಕ್ಸ್ ಮಿಷಿನ್ ಹಾಕೊಂಡ್ಮೇಲೆ ನಿಮ್ಮ ಆದಾಯ ಏನಾರ ಹೆಚ್ಚಿಗೆ ಆಗಿದೆಯಾ ಅಥವಾ ಏನೋ ಅಷ್ಟೇ ಇದೆಯಾ? ಇಲ್ಲ ಸರ್, ಈ ಜಿರಾಕ್ಸ್ ಮಿಷಿನ್ ಆದ್ಮೇಲೆ ಒಂದು 100, 200, 300 ರೂಪಾಯಿ ಆಗ್ತಾ ಇದೆ ಸರ್ ಜಿರಾಕ್ಸ್. ಹಾ ನಮ್ಮ ಟೈಲರ್ ಶಾಪ್ ಬಾಗಲೇ ಒಂದು ಸೊಸೈಟಿ ಅಂತ ಹೇಳಿ ಪ್ರೈವೇಟ್ ಬ್ಯಾಂಕ್ ಇದೆ ಸರ್. ಹಾ ಅದ್ರ ಬಾಗಲೇ ಇದೆ ನಮ್ದು ಅಂಗಡಿ. ಓಕೆ ಓಕೆ ಅದರಿಂದ ನಮ್ಗೆ ಲಾಭ ಆಗ್ತಾ ಇದೆ ಸರ್. ಓಕೆ ಅಂದ್ರೆ ಈಗ ಸೊಸೈಟಿ ಅವರು ಅಲ್ಲಿಗೆ ಅಂದ್ರೆ ಪ್ರತಿದಿನ ಬರ್ತಾರೆ, ಹಂಗಾದ್ರೆ ಒಂದ್ ದಿನಕ್ಕೆ ಎಷ್ಟು ಜನ? ಗಿಣಿ ಯಾವ್ದಾದ್ರು ಜಿರಾಕ್ಸ್ ರಿನಿವಲ್ ಮಾಡಿದಾಗ ಏನೋ ಹೊಸ ಲೋನ್ ತಗೊಳ್ಳುವಾಗ ಅದಕ್ಕೆ ಅನುಕೂಲ ಆಗುತ್ತೆ ಸರ್. ಓಕೆ ಈಗ ಬ್ಯಾಂಕು ಈಗ ನಿಮ್ಗೆ ಬ್ಯಾಂಕ್ ಏನಾಗ್ತದೆ ಅಂದ್ರೆ ಸೋಮವಾರದಿಂದ ಶುಕ್ರವಾರ ಗಂಟ ಬ್ಯಾಂಕ್ ಇರುತ್ತೆ. ಇರುತ್ತೆ ಸರ್. ಇನ್ನು ರಜಾ ದಿನಗಳಲ್ಲಿ ನಿಮ್ಗೆ ಈ ಫೋಟೋ ಕಾಪಿ ವರ್ಕ್ ಆಗ್ತದಾ ಅಥವಾ ಇಲ್ವಾ? ಇಲ್ಲ ಸರ್, ನಾವು ಅದು ಜೊತೆಗೆ ಒಂದು ಇದು ಕಲರ್ ಫೋಟೋನು ತೆಗೆದು ಕೊಡ್ತೀವಿ ಸರ್. ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆ ಥರ? ತೆಗೆದು ಕೊಡ್ತೀವಿ ಸರ್. ಓಕೆ ಓಕೆ ಸರ್ ಓಕೆ. ಲಾಮಿನೇಷನ್ ಇಟ್ಟಿದೀವಿ ಸರ್ ಅದ್ರ ಜೊತೆಗೆ. ಓ ಲ್ಯಾಮಿನೇಷನ್ ಇಟ್ಕೊಂಡಿದ್ದೀರಾ? ಅದ್ರ ಜೊತೆಗೆ. ಓಕೆ ಓಕೆ ಆಯ್ತು. ಈಗ ಅಂದ್ರೆ ಈಗ ನೀವು ಒಂದು ದಿನಕ್ಕೆ 200 ರೂಪಾಯಿ ನೀವು ಸಂಪಾದನೆ ಮಾಡಬೇಕು ಅಂದ್ರೆ ಜೆರಾಕ್ಸ್ ಮಿಷಿನಿಂದ ನಿಮ್ಗೆ ಖರ್ಚು ಎಷ್ಟು ಬೀಳುತ್ತೆ? ನಮಗೊಂದು 50 ರೂಪಾಯಿ 60 ರೂಪಾಯಿ ಖರ್ಚು ಆಗ್ಬೋದು ಸರ್. ಅದಕ್ಕೆ ಒಂದು 200, 300 ರೂಪಾಯಿ ಒಂದೊಂದು ದಿವಸ ಹೆಚ್ಚಿಗೆ ಆಗಬಹುದು, ಒಂದೊಂದು ದಿವಸ ಕಡಿಮೆ ಆಗುತ್ತೆ ಸರ್. ಓಕೆ ಓಕೆ ಸರ್. ಈಗ ನಿಮ್ಮನ್ನ ಯಾವ ರೀತಿ ಪಂಚಾಯತಿ ಅವರು ಯಾವ ರೀತಿ ಚೂಸ್ ಮಾಡಿದ್ರು ನಿಮ್ಮನ್ನ? ನಮ್ ಗಾಣಗ ಗ್ರಾಮ ಪಂಚಾಯತಿಯಲ್ಲಿ VRW ಅಂತ ಹೇಳಿದ್ರು ಸರ್ ಅವರು. ಹಾ ಅವರಿಂದ ನಮ್ಗ ಪರಿಚಯ ಮಾಡಿಕೊಟ್ರು. ಈ ಶೆಲ್ಕೋ ಕಂಪನಿ ಅವರನ್ನ, ಪಂಚಾಯತಿ PDOಗಳನ್ನ, ಅಧ್ಯಕ್ಷರನ್ನ ಎಲ್ಲರನ್ನ ಪರಿಚಯ ಮಾಡಿಸ್ಕೊಟ್ಟು ಈ ತರ ಇಟ್ಕೊಂಡ್ರೆ ಹಿಂಗ ಡೆವಲಪ್ ಆಗತ್ತಪ್ಪ ಅಂತ, ಬದುಕಕ್ ಅನುಕೂಲ ಆಗತ್ತ ಅಂತ ಹೇಳ್ಬಿಟ್ರು ಸರ್. ಓಕೆ 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 ಇದು ಎಷ್ಟು ವರ್ಷ ಆಯ್ತು ನಿಮ್ಗೆ ಈ ಸೊಲ್ಯೂಷನ್ ಕೊಟ್ಟು? ಇದು 2 ವರ್ಷ ಆಯ್ತು ಸರ್. 2 ವರ್ಷ. 2 ವರ್ಷದಿಂದ ನಿಮ್ಗೆ ಏನೋ ತೊಂದರೆ ಏನಿಲ್ಲ? ಏನಿಲ್ಲ ಸರ್, ಏನ್ ಜಿರಾಕ್ಸ್ ಮಿಷಿನ್ ಯಾವ ತೊಂದರೆನೇ ಆಗಿಲ್ಲ ಸರ್. ಓಕೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್. ಹಂಗೆ ಲೈನಲ್ಲೇ ಇರಿ. ಯಾರು ಇವ್ರ ಬಗ್ಗೆ ಏನಾರು ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು, ಅವರು ಲೈನಲ್ಲಿ ಇರ್ತಾರೆ. ಓಕೆ ಸರ್. ಹಾ ಸರ್, ಪ್ರಶ್ನೆಗಳು ಇಲ್ಲ ಅಂದ್ರೆ ನಾವು ಕೊನೆಯಲ್ಲಿ ತಗೊಳ್ಳೋಣ ಸರ್ ಪ್ರಶ್ನೆಗಳನ್ನ. ಈಗ ಮುಂದಕ್ಕೆ ಹೋಗೋಣ ಸರ್. ಹೇಳಿ ರಾಜ್ಕುಮಾರ್ ಸರ್, ನಿಮ್ಗೆ ಧನ್ಯವಾದಗಳು. ನಾವು ಮತ್ತೆ ನಿಮ್ಮನ್ನ ಬೇರೆ ಪ್ರಶ್ನೆಗಳಿದ್ರೆ ಕೇಳ್ತೀವಿ ಸರ್. ಓಕೆ ಓಕೆ ಹಂಗೆ ಲೈನಲ್ಲೇ ಇರಿ. ಓಕೆ ಓಕೆ ಸರ್. ಅವರು ಜೈನ್ ಆಗಿಲ್ವಾ? ನೆಕ್ಸ್ಟು ಇನ್ನೊಬ್ರು ದೇವಸುಗೂರು ಗ್ರಾಮ ಪಂಚಾಯತಿಯವರು, ಅವ್ರ ಹೆಸರು ಗೌರಮ್ಮ, ಕಾವೇರಿ ಗೌರಮ್ಮ ಅಂದ್ಬಿಟ್ಟು. ಈಗ ಅವರು ಒಂದು ಏನು ಅಗರಬತ್ತಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಅವರು ಈಗ ಲೈನಲ್ಲಿದ್ದಾರೆ. ನಮಸ್ತೆ ಕಾವೇರಿ ಮೇಡಮ್ ಅವರೇ. ನಮಸ್ತೆ ಸರ್. ಓ, ನೀವು ಮಂಜುನಾಥ್ ಅವ್ರ ಹಸ್ಬೆಂಡ ಮಾತಾಡ್ತಾ ಇರೋದು? ಹೌದು. ಈಗ ಕಾವೇರಿ ಅವರು ಇಲ್ವಾ? ಇಲ್ಲ ಸರ್, ಅವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಸರ್, ಸ್ಕೂಲ್ ಕಡೆ ಹೋಗಿದ್ದಾರೆ. ಹೌದಾ? ಟಿಫಿನ್ ಕೊಡ್ಬೇಕಂತ ಅಂದ್ಬಿಟ್ಟು. ಓಕೆ ಸರ್, ನಿಮ್ಮ ಜೀವನ ಪರಿಚಯ ಮಾಡಿಕೊಡಿ ಸರ್, ನಿಮ್ಮದು. ಊಟದ ಹ್ಯಾಂಡ್ ಕೆಲಸ ಅಂತ ಹೇಳಿ. ನಮ್ಮ ಮಿಸಸ್ ಹೆಸರು ಕಾವೇರಿ ಅಂತ ಹೇಳ್ಬಿಟ್ಟು. ಹಾ ನಾವು ಹಿಂಗೆ ದೇಶೂರು ಪಂಚಾಯತಿಯಲ್ಲಿ ಸರ್ VRW ಅವರು ಹಿಂಗೆ ಮೀಟಿಂಗ್ ತೊಳ್ತಾ ಇದೀವಿ ಬನ್ನಿ ಅಂತ ಹಂಗೆ ಹೇಳಿದ್ರು ಸರ್ ಅವರು. ಆ ಮೀಟಿಂಗ್ ನಲ್ಲಿ ಹೋದಾಗೆ ನಿಮ್ಗೆ ಏನಾದ್ರು ಹೆಲ್ಪ್ ಆಗೋ ತರ ಏನಾದ್ರು ಮಿಷಿನ್ ಕೊಟ್ರೆ ನೀವು ಮಾಡ್ತೀರಿ ಅಂತ ಹಂಗೆ ಕೇಳ್ತಾ ಇದ್ರಿ ಸರ್ ಅವರು.
ಆ ಕೇಳದಲ್ಲಿ ನಾವು ಆ ಟೈಮಲ್ಲಿ ಅಗರಬತ್ತಿ ಮಿಷಿನ್ ಕೊಟ್ರೆ ನಾವು ಜೀವನ ಉಪಚಾರಕ್ಕೆ ಚೆನ್ನಾಗಾಗತ್ತೆ ನಡ್ಸ್ಕೊಂಡು ಹೋಗಕ್ಕೆ ಅಂತ ಹಾಕಿಸಿ ಇದು ಹೇಳಿದ್ವಿ ಸರ್ ಅವ್ರಿಗೆ. ಬಟ್ ಅದ್ರ ಕಡೆಯಿಂದ VRW ಕಡೆಯಿಂದ ನಮ್ಗೆ ಮತ್ತೆ ಟೆಲ್ಕೋ ಫೌಂಡೇಶನ್ ಕಡೆಯಿಂದ ನಾವು ಪಂಚಾಯತಿ ಕಡೆಯಿಂದ ನಮ್ಗೆ ಅಗರಬತ್ತಿ ಮಿಷಿನ್ ಕೊಟ್ಟಿದ್ದಾರೆ ಸರ್ ಅವರು. ಈಗ ಅಗರಬತ್ತಿ ಮಿಷಿನ್ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಹಲೋ ಈಗ ಅಗರಬತ್ತಿನೇ ಏಕೆ ಚೂಸ್ ಮಾಡಿದ್ರಿ ನೀವು? ಸರ್ ಅಗರಬತ್ತಿ ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಅಗರಬತ್ತಿ ಬೇಕೇ ಬೇಕಾ ಸರ್ ಬೆಳಗ್ಗೆಯಿಂದ ಮಾರ್ನಿಂಗ್ ವರೆಗೂ. ಬಟ್ ಅದಕ್ಕೋಸ್ಕರ ಅಂತಾನೆ ಅಗರಬತ್ತಿ ಆದ್ರೆ ನಮ್ದು ಡೈಲಿ ಯೂಸಿಂಗ್ ನೋಡ್ಕೋಬೇಕಾಗತ್ತೆ ಸರ್ ನಮ್ಗೆ. ಯಾವ್ದಂದ್ರೆ ವರ್ಕಿಂಗ್ ಅಲ್ಲಿ ಇರೋದು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಇದು ಜಾಸ್ತಿ ಸಿಗತ್ತೆ ಅಂತಂದ್ ಸರ್. ಹಂಗೆ ವರ್ಕಿಂಗ್ ಚೆನ್ನಾಗಿ ಸಿಗತ್ತೆ ಅಂದ್ಬಿಟ್ಟೆ ಸರ್ ಇದು. ನಾವು ಬೇರೆ ಬೇರೆ ಇದು ಪ್ರಾಡಕ್ಟ್ ಅಂತಂದ್ರೆ ನಾವು ಇದು ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಪೆಂಡಿಂಗ್ ನಲ್ಲಿ ಇರುತ್ತೆ ಸರ್. ಯಾವಾಗ ಬೇಕಾದ ಟೈಮಲ್ಲಿ ಅದನ್ನ ಯೂಸ್ ಮಾಡ್ಕೋ ತರ ನಾವು ಇದು ಮಾಡ್ಬಾರ್ದು ಸರ್. ನಮ್ ಡೈಲಿ ಯೂಸ್ ಬಳಕೆ ಆಗುವಂತದನ್ನ ನಾವು ಕೆಲ್ಸಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ನಮ್ಗೂನು ಬಿಸ್ನೆಸ್ ಚೆನ್ನಾಗತ್ತೆ ಸರ್. ನಾವು ಇಂಪ್ರೂವ್ ಆಗೋಕೆ ಒಂದು ಇದಾಗತ್ತೆ ನಮ್ಮ ಸರ್. ಓಕೆ, ನಿಮ್ಗೆ ಮೊದಲೇ ಅಗರಬತ್ತಿ ಬಗ್ಗೆ ಏನೋ ಅನುಭವ ಇತ್ತಾ? ಹಾ ಸರ್, ಮುಂಚೆ ನಾವು ಅಗರಬತ್ತಿ ಮಾಡ್ತಾ ಇದೀವಿ ಸರ್ ನಾವು. ಓಕೆ ಓಕೆ, ಅಂದ್ರೆ ಮಿಷಿನರಿ ಮಾಡ್ತಾ ಇದ್ರಾ ಅಥವಾ ಕೈಯಲ್ಲಿ ಮಾಡ್ತಾ ಇದ್ರಾ? ಇಲ್ಲ, ಕೈಯಿಂದ ಮಾಡ್ತಾ ಇದ್ದೀವಿ ಸರ್ ನಾವು ಮುಂಚೆ. ಕೈಯಲ್ಲಿ ಒಂದು ದಿನಕ್ಕೆ ಎಷ್ಟು ಮಾಡ್ತಾ ಇದ್ರಿ ಹಂಗಾದ್ರೆ ಕೈಯಲ್ಲಿ? ನಾವು ಡೈಲಿ ಅಂತಂದ್ರೆ ಒಂದು 8 kg ತನ ಮಾಡ್ತಾ ಇದ್ದೀವಿ ಸರ್ ನಾವು ಕೈಯಲ್ಲೇ. ಕೈಯಿಂದ ಸರ್. ಕೈಯಲ್ಲಿ 8 kg ಅಂದ್ರೆ ಒಬ್ರೇ ಮಾಡ್ತಿದ್ರಾ ಅಥವಾ ಎಂಟೈರ್ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಸೇರಿ? ಸರ್ ಇಬ್ರು ಮೂರು ಬೇಕಾಗತ್ತೆ ಸರ್ ವರ್ಕಿಂಗ್ಗೆ. ಯಾಕಂದ್ರೆ ಸ್ಟಿಕ್ ಇದ್ ಮಾಡಿ ಕೊಡಕ್ಕೆ, ಇದು ಕೆಲವೊಬ್ರು ತೆಗೆದು ಕೀಸ್ ಕೊಡಕ್ಕೆ, ಪೌಡರ್ ಮಿಕ್ಸ್ ಮಾಡಿ ಕೊಡಕ್ಕೆ, ಅದಕ್ಕೆಲ್ಲ ಒಂದು ಇಬ್ರು ಬೇಕಾಗತ್ತೆ ಸರ್ ಮನುಷ್ಯರು. ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ ಸರ್. ಈಗ ಟೆಲ್ಕೋ ಫೌಂಡೇಶನ್ ಕಡೆಯಿಂದ ನಮ್ಮ ಅಗರಬತ್ತಿ ಮಿಷಿನ್ ಕೊಟ್ಟಿದ್ದಾರೆ ಸರ್. ಈಗ ಅದಕ್ಕಾದ್ರೆ ಒಬ್ಬರೇ ಸಾಕಾಗ್ತದೆ ಸರ್. ಈಗ ಅಂದ್ರೆ ಇಬ್ರು ಮೂರು ಮಾಡೋ ಕೆಲಸನ ಒಂದ್ ಮಿಷಿನ್ ಇದ್ ಮಾಡಿ ಕೊಡ್ತಾ ಇದೆ ಸರ್ ನಮ್ಗೆ. ಅಂದ್ರೆ ಈಗ ಲೇಬರ್ ಚಾರ್ಜ್ ನಿಮ್ಗೆ ಉಳಿತಾಯ ಆಗಿದೆ ಹಂಗಾದ್ರೆ? ಸರ್. ಓಕೆ, ಈಗ ಅಗರಬತ್ತಿ ಮಿಷಿನ್ ಅಲ್ಲಿ ಅಂದ್ರೆ ನೀವು ಒಂದು ದಿನಕ್ಕೆ ಎಷ್ಟು ಕಡ್ಡಿ ಮಾಡ್ತೀರಾ ಹಾಗಾದ್ರೆ? ಎಷ್ಟು kg ಮಾಡ್ತೀರಾ ಈಗ ಮಿಷಿನ್ ಎಲ್ಲ ಆದ್ರೆ? ಇಲ್ಲ ಸರ್, ಮಿಷಿನ್ ಅಲ್ಲಾದ್ರೆ ಈಗ 20-25,000 ವರೆಗೂ 25 kg ವರೆಗೂ ಮಾಡ್ತೀವಿ ಸರ್ ನಾವೀಗ. ಮಿಷಿನ್ ಅಲ್ಲಿ 25 kg. ಅಷ್ಟು ಮಾರ್ಕೆಟ್ ಯಾವ ಕಡೆ ಮಾರಾಟ ಮಾಡ್ತೀರಾ ಹಾಗಾದ್ರೆ? ಸರ್ ನಾವು ಇಲ್ಲಿ ಮಾರ್ಕೆಟಿಂಗ್ ಅಂತ ನಮ್ದು ಇರೋದು ದೇವಸ್ಥಾನದಲ್ಲಿ ಸರ್ ನಾವೀಗ. ಇಲ್ಲಿ ಕಾಯಿ ಶಾಪ್ಗಳೆಲ್ಲ ಹೋಲ್ಸೇಲ್ ಇದು ಮಾಡ್ಕೊಂಡಿದೀವಿ ಸರ್, ಮಾತಾಡಿದೀವಿ ಅವ್ರು ಕೂಡ. ಹಂಗಾಗಿ ನಾವು ಹೋಲ್ಸೇಲ್ ಅಲ್ಲೇ ಕಾಯಿ ಶಾಪ್ ಇದು ಗುಡಿ ಪಕ್ಕನೇ ಇದೆ ಸರ್, ಅಲ್ಲಿ ಕೊಡ್ತಾ ಇದೀವಿ ಸರ್ ನಾವು ಅಗರಬತ್ತಿ. ಮತ್ತೆ ಪರ್ಫ್ಯೂಮ್ ಅಗರಬತ್ತಿ ಅಂದ್ರೆ ಪರ್ಫ್ಯೂಮ್ ಕೊಡ್ತಾ ಇದೀವಿ ಸರ್ ನಾವೀಗ. ಓಕೆ, ಅಂದ್ರೆ ನೀವು ಸರ್ 2 ತರ ಅಗರಬತ್ತಿ ತಯಾರಿಕೆ ಮಾಡ್ತಾ ಇದ್ದೀರಾ? ಹೌದೌದು ಸರ್. ಅಂದ್ರೆ ವಿತೌಟ್ ಪರ್ಫ್ಯೂಮ್ ಮಾಡ್ತಾ ಇದೀವಿ ಸರ್. ಪರ್ಫ್ಯೂಮ್ ವಿತೌಟ್ ಪರ್ಫ್ಯೂಮ್. ಇದು ನಿಮ್ದೇ ಆದ ಯಾವ್ದಾರ ಒಂದು ಬ್ರಾಂಡಿಂಗ್ ಏನಾರ ರೆಡಿ ಮಾಡಿದ್ದೀರಾ? ಸರ್ ಮಾಡಿದೀವಿ ಸರ್. ಶ್ರೀ ಸುಗುರೇಶ್ವರ ಅಗರಬತ್ತಿ ಅಂತ ಮಾಡಿದೀವಿ ಸರ್. ಶ್ರೀ ಸುಗುರೇಶ್ವರ ಅಗರಬತ್ತಿ ಅಂದ್ಬಿಟ್ಟು ಅಗರಬತ್ತಿ. ಸರ್. ಓಕೆ ಓಕೆ ಓಕೆ. ಹಾಗಾದ್ರೆ ಈಗ ನೀವು ಪ್ರತಿದಿನ ಮಾಡೋದ್ ಕಡ್ಡಿನ ಮಾರನೇ ದಿನಕ್ಕೆ ಮಾರಾಟ ಮಾಡ್ತೀರಾ ಅಥವಾ ಒಂದು ವಾರ ಮಾಡಿ ಒಂದು ದಿನ ಮಾರಾಟ ಮಾಡೋ ಅಂತ ಏನಿದೆ? 2 days ಬೇಕಾಗತ್ತೆ ಸರ್. ಅದು ಒಣಗ್ಬೇಕಾಗತ್ತೆ ಸರ್ ಅದು. ಹಾಗಾಗಿ 2 days ವರೆಗೂ ನಾವು ವೇಟ್ ಮಾಡ್ತೀವಿ ಸರ್. ಹಸಿ ಜಾಸ್ತಿ ಇರುತ್ತಲ್ಲ, ಈಗ ಮಳೆ ಮಾಡಿದ್ರಲ್ಲಿ ಸ್ವಲ್ಪ ಇದಾಗತ್ತೆ ಸರ್ ನಮಗೆ. 2 days ಹಂಗ ಬೇಕಾಗತ್ತೆ. ಅದು 2 days ಅಲ್ಲೂ ಡ್ರೈ ಆಗತ್ತೆ ಸರ್ ಎಲ್ಲ ಅಗರಬತ್ತಿ. ಇದು ಮಾಡ್ಕೊಡ್ತೀವಿ ಸರ್, ಮಾರಾಟ ಮಾಡಕ್ಕೆ. ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ ಸರ್. ಇಲ್ಲ ಇದು ಒಳ್ಳೆ ಪರ್ಫ್ಯೂಮ್ ಬೇಕಾದ್ರೆ ಮನೇಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಮನೇಲಿ ಯೂಸ್ ಮಾಡ್ಕೊಂಡು ಕೊಡ್ತೀವಿ ಸರ್. ಓಕೆ 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 ಓಕೆ. ಸರ್ ಅದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಮಾರ್ಜಿನ್ ಹೇಳ್ಬೇಕಂತಂದ್ರೆ ಸರ್ ಈಗ 50-50 ಮಾರ್ಜಿನ್ ಇದೆ ಸರ್ ಅದರಲ್ಲಿ. ಅಂದ್ರೆ ನಾವೆಷ್ಟು ಬಂಡವಾಳ ಹಾಕ್ತಿವಿ ಅಂತಂದ್ರೆ ಅದ್ರಲ್ಲಿ 50% ನಾವು ಆರಾಮ್ಸಾಗಿ ತಗೋಬಹುದು ಸರ್ ನಾವು. ಅಂದ್ರೆ ಇನ್ಕಮ್ ಚೆನ್ನಾಗಿದೆ ಸರ್ ಅದರಲ್ಲಿ. ಓಕೆ ಓಕೆ ಓಕೆ. ಮಾಡೋದ್ ಖರ್ಚೆ ಕಡಿಮೆ ಆಗತ್ತೆ ಸರ್ ನಮ್ಗೆ. ಅದ್ರಲ್ಲಿ ಬಂದ್ಬಿಟ್ಟು ಅಂತಂದ್ರೆ ನಮ್ಗೆ 45-50 ಒಳಗೆ ನಮ್ದು ಇದಾಗಿರುತ್ತೆ ಎಲ್ಲ ಖರ್ಚು ಬಂದ್ಬಿಟ್ಟು ಅಂತಂದ್ರೆ. ಅದ್ರಲ್ಲಿ ನಾವು ಕೆಜಿ ಲೆಕ್ಕ ಕೊಡೋದಂದ್ರೆ 100 rupees 1 kg ಕೊಡ್ತಾ ಇದೀವಿ ನಾವಿಗೆ. ಅಂದ್ರೆ ನೀವು ಕಡ್ಡಿಗಳಾದ್ರೆ ಕೆಜಿ ಲೆಕ್ಕದಲ್ಲಿ ಕೊಟ್ಬಿಡ್ತೀರಿ? ಸರ್ ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ ಸರ್. ಓಕೆ. 100 rupees 1 kg ಸರ್. ಈಗ ನೀವು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡಿದ್ರೆ ಜಾಸ್ತಿ ಆದಾಯ ಕಾಣ್ಬೋದಾ ಇಲ್ಲ ಪಾಕೆಟ್ ಮಾಡಿ? ಜಾಸ್ತಿ ಬರುತ್ತೆ ಸರ್ ನಮಗೆ. ಪರ್ಫ್ಯೂಮ್ ಹಾಕಿ ಪಾಕೆಟ್ ಮಾಡಿ ಮಾಡಿದ್ರೆ ಜಾಸ್ತಿ ಗಳಿಸ್ಬೋದು ನೀವು? ಹೌದು ಸರ್. ಓಕೆ, ಹಾಗಾದ್ರೆ ಒಂದು ತಿಂಗಳಿಗೆ ಈಗ ನೀವು ಮೊದಲಿಗೂ ಈಗೂ ಕಂಪೇರ್ ಮಾಡಿದ್ರೆ ಒಂದು ತಿಂಗಳಿಗೆ ಎಷ್ಟು ಆದಾಯ ಮಾಡ್ತಾ ಇದ್ದೀರಿ? ಎಷ್ಟು ಉಳಿತಾಯ ಆಗ್ತಾ ಇದೆ?
ಸರ್ ಮುಂಚೆ ಅಂದ್ರೆ ಒಂದು 5ರಿಂದ 6 ಸಾವಿರ ಅಂದ್ರೆ ಜಾಸ್ತಿ ಆಗ್ತದೆ ಸರ್. ಈಗ ಒಂದು 15ರಿಂದ 20 ತನಕ ಆಗ್ತದೆ ಸರ್. 15ರಿಂದ 20 ಸಾವಿರ ಗಂಟ ನೀವು. ಹೌದು ಸರ್. ಓಕೆ ಚೆನ್ನಾಗಾಗತ್ತೆ. ಓಕೆ ಓಕೆ ಸರ್, ಆಯ್ತು. ಹಂಗೆ ಸ್ವಯಂ ಮಾಡ್ತದೆ ಸರ್ ಈಗ. ಹೀಗೆ ಕಾಯಿ ಚಪಲೆ ಆಯ್ತು, ನಾವು ಹೊರಗಡೆ ಕೂಡ ಆಯ್ತು ಸ್ವಲ್ಪ ಈಗ ತಗೊಂಡಿಸಿ ಒಂದು 3 years ತಗೊಂಡು ಸರ್ ನಾವೀಗ ಹಾಗಾಗಿ ಸ್ವಲ್ಪ ಜನ ಮನೆ ಅಕ್ಕಪಕ್ಕದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಇದು ಮಾಡ್ತೀವಿ. ಓಕೆ ಓಕೆ ಸರ್, ಆಯ್ತು. ಓಕೆ, ತುಂಬಾ ಧನ್ಯವಾದಗಳು ಮಂಜುನಾಥ್ ಸರ್ಗೆ. ಹಾಗೆ ಇನ್ನೇನಾರು ಇಲ್ಲಿ ಮತ್ತೆ ಏನಾದ್ರು ಕ್ವಶನ್ ಇದ್ರೆ ಬೇಕಾದ್ರೆ ಕೇಳ್ಬೋದು, ಅವರು ಲೈನಲ್ಲಿ ಇದ್ದಾರೆ. ಸರಿ. ಕ್ವೆಶ್ಚನ್ಸ್ ಮಾಡ್ಬೇಕಾದವ್ರು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು, ಬಿಕಾಸ್ ಎಲ್ಲಾನು ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನೀವು Okay. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾವು ಪ್ರಶ್ನೆಗಳನ್ನ ಕೊನೆಯಲ್ಲಿ ಉತ್ತರ ಕೊಡ್ತೀವಿ. ಓಕೆ 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 ಫೈನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಂಗೆ ಲೈನಲ್ಲೇ ಇರಿ ನೀವು. ಓಕೆ, ಈಗ ನಾವು ಯಾರೋ ಕಾವೇರಿ ಅವರ ಗಂಡ ಅವ್ರ ಜೊತೆ ಈಗ ಮಾತಾಡಿದ್ವಿ. ಅವ್ರು ಯಾವ ಥರ ಬಿಸ್ನೆಸ್ ಇದು ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾವು ದೇವಸೂಗೂರು ಪಂಚಾಯಿತಿ ಅಂದ್ಬಿಟ್ಟು 2021, 22ರಲ್ಲಿ ಇಂಪ್ಲಿಮೆಂಟ್ ಆದಂಥ ಸೈಟು. ಇವರು ಸಾಕಷ್ಟು ಅಂದರೆ ಈಗ ನಾವು ಎಲ್ಲೆಲ್ಲಿ ಒಂದು ಇವೆಂಟನ್ನು ಮಾಡ್ತಾ ಇದ್ದೀವಿ, ಈಗ ಯಾದಗಿರಿ ಆಗಿರ್ಬೋದು ಅಥವಾ ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಇವರು ಲೈವ್ ಡೆಮೋಸ್ಟ್ರೇಷನ್ಗೆ ಅವ್ರದ್ದು ಮಿಷಿನ್ನ ಅವರೇ ತಗೊಂಡು ಬಂದು ಅವರು ಅಲ್ಲಿ ಅವರು ಮಾರ್ಕೆಟಿಂಗ್ನು ಸಹ ಅಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ನಮ್ಮ ಏನು ನಾವು ಇದುವರೆಗೂ ಏನೇನೆಲ್ಲ ಮಾಡಿದ್ದೀವಿ, ಯಾವ್ಯಾವ ಪಂಚಾಯಿತಿ ಈಗ ಗೌರ್ಮೆಂಟ್ ಬಾಡಿ ಅವ್ರ ಜೊತೆ ಯಾರೋ PDO ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಫೀಸರ್ EO ಆಗಿರ್ಬೋದು, ಅವ್ರದ್ದು ಒಂದು ಸ್ಮಾಲ್ ವಿಡಿಯೋ ಇದೆ. ಈಗ ನಾನು ಪೇ ಮಾಡ್ತೀನಿ ಅದನ್ನು ನೋಡಿ. If you want to become a pro Python developer without having any prior knowledge on the subject, then join our 30. Raichur, located between Tungabhadra and Krishna River, is a drought-prone district with high migration to urban areas and lack of non-farm job opportunities, especially in the rural areas. With a population of 19.3 lakhs, Raichur qualifies as an aspirational district of North Karnataka, having a 30.4% poverty rate and 5% of the population as differently abled in the district. The district blanketing program of Selco Foundation aims to integrate energy-led productive use of technologies across livelihoods in partnership with government line departments and financial institutions. Under this approach, Selco Foundation has successfully unlocked 46 lakh rupees via the 14th and 15th Finance Commissions, implementing 191 solutions across 18 panchayats for differently abled entrepreneurs. The district blanketing approach aims to leverage several inclusive financial instruments such as the 15th Finance Commission, linking government schemes, bank schemes, and loans through financial institutions to cover a total of 172 gram panchayats across Raichur district. ಫಸ್ಟ್ ಅಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡಾಕ ರಾಯಚೂರಲ್ಲಿದೆ. 4 ಜನ ಮಕ್ಕಳು ನಮ್ಮ ಹೆಣ್ಮಕ್ಳಿಂದ ಕೆಲಸ ಮಾಡ್ತೇವೆ, ಸೆಕ್ಯೂರಿಟಿ ಕೆಲಸ. ಸೆಲ್ಕೋ ಸೋಲಾರ್ ಇಂದ ನಮ್ಗೊಂದು ಮಿಷಿನ್ ಸಿಕ್ಕಿದೆ. ಕೋರಲಿಂಗು, ಕರಾಚಿ, ಚುಡುವ ಈ ತರ ಎಲ್ಲ ಅದ್ರ ಜೊತೆಯಲ್ಲಿ ಚಿಪ್ಸ್ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಸೇಲಿಂಗ್ ಎಲ್ಲ ಮಾಡಕತ್ತಿದ್ದೀನಿ ನಾನು. ಅದರಿಂದ ನನ್ಗೆ ಡೈಲಿ 500 ರೂಪಾಯಿ ಉಳಿತಾಯ ಆಗ್ತಾ ಇದೆ. ನಾವು ಫಸ್ಟ್ ಮಾಡಿದಾಗ ಶೆಟ್ಟು చాలా ಚಿಕ್ಕದಿತ್ತು. ಸೆಲ್ಕೋ ಕಂಪನಿ ಅವ್ರು ಮಾಡೋಸ್ಕರ ನಮ್ಗೆ ಬಹಳಷ್ಟು ಆದಾಯ ಆಗೋಗ್ತದೆ. ಕಟಿಂಗ್ ಶೇವಿಂಗ್ಗೆ ₹80, ₹70 ತಗಂತೀವಿ. 1 ಮಂತ್ ಬಂತು 25,000 ರೂಪಾಯಿ ತನಕ ಆಗ್ತಿದೆ. 16 ಗ್ರಾಮ ಪಂಚಾಯತಿಗಳಲ್ಲಿ ಸೆಲ್ಕೋ ಫೌಂಡೇಶನ್ ಜೊತೆ ಒಗ್ಗೂಡಿಸ್ಕೊಂಡು ಮತ್ತು ಬೆನಿಫಿಷರಿಗಳ ಒಂದು ಕಾಂಟ್ರಿಬ್ಯೂಷನ್ ಮತ್ತು ಗ್ರಾಮ ಪಂಚಾಯತಿ ಕಾಂಟ್ರಿಬ್ಯೂಷನ್ ಸೇರಿಸ್ಕೊಂಡು 191 ಫಲಾನುಭವಿಗಳ ಒಂದು 5, 6, 8 ಜನ ಸೇರಿಸ್ಕೊಂಡು ಒಂದು ಸಂಘವನ್ನು ಮಾಡಿಕೊಂಡು ಸ್ವಂತ ಉದ್ಯೋಗವನ್ನ ಕಲ್ಪಲಿಕ್ಕೆ, ಉದಾಹರಣೆಗೆ ಅವರಿಗೆ ಪ್ರಿಂಟರ್ ನ ಕೊಡಿಸೋ ಮೂಲಕ, ಶುಗರ್ ಕೇನ್ ಮಷಿನ್ ಕೊಡೋ ಮೂಲಕ, ರೊಟ್ಟಿ ಮೇಕಿಂಗ್ ಮಷಿನ್ ಕೊಡೋ ಮೂಲಕ. Earlier, we were utilizing 15 taxi grant for physically challenged people by giving them a tricycle or a sewing machine. But first, my
came across to give a livelihood through sustainable development by making use of solar grid. ಅಂಗವಿಕಲರ ಫಲಾನುಭವಿಗಳಿಗೆ ಜಿರಾಕ್ಸ್ ಯಂತ್ರ ಹಾಗೂ ರೊಟ್ಟಿ ಮಿಷನ್ಗಳನ್ನು ಅವರ ಸಿಲ್ಕೋರ್ ಅವರ ಸಹಯೋಗದೊಂದಿಗೆ ನಾವು ಅವರಿಗೆ ಪ್ರೊವೈಡ್ ಮಾಡಿದ್ದೇವೆ. ಒಂದು ಸಿಲ್ಕೋ ಸಂಸ್ಥೆಯಿಂದ ಅದ್ರ ಜೊತೆಗೆ ನಾವು ನಮ್ಮ ಜೊತೆಗೆ ಕೂಡ ಅದು ಸಿಲ್ಕೋ ಸಂಸ್ಥೆ ಕೂಡ ಒಂದು ಸೇವೆಯನ್ನು ಮಾಡ್ತಾ ಇದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಕೂಡಿಕೊಂಡು ಅಂಗವಿಕಲರ ಒಂದು ಪರ್ಸೆಂಟೇಜ್ ಜೊತೆಗೆ ಎಲ್ಲರಿಗೂ ಒಂದು ಜೀವನ ನಡೆಸಲಿಕ್ಕೆ ಒಂದು ಇದೇ ಒಂದು 5% ಅವರಿಗೆ ಒಂದು ಉಪಜೀವನ ಒಂದು ಸಲಕರಣೆಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. Does speaking in meetings and presentations make you anxious? Then this video is ಹಾಗೆ ನಮ್ಮ ಜೊತೆ ಇನ್ನೊಬ್ರು MRW ಅಂದ್ಬಿಟ್ಟು ಒಂದು ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಇದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ನೆಕ್ಸ್ಟ್ ಅವರು ಏನೇನೆಲ್ಲ ಅವ್ರದ್ದು ಪ್ರೊಸೀಜರ್ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತಾರೆ. ನಮಸ್ತೆ ಸರ್, ಅಮರೇಶ್ ಸರ್. ಕವಿತಾ ಅವರೇ, ಇವರು ಅಮರೇಶ್ ಅವ್ರಿಗೆ ಇದು ಕೊಡಿ. ಓಕೆ, ಅಮರೇಶ್ ಅವರು ಅಟೆಂಡ್ ಆಗಿದಾರಲ್ಲ? ಹಾ, ಇದ್ದಾರೆ. ಸರ್ ಕೇಳಿಸ್ತಿದ್ಯಾ? ಅಮರೇಶ್ ಸರ್. ಸರ್ ನಮಸ್ಕಾರ ಸರ್. ಹಲೋ. ಸರ್ ನಮಸ್ತೆ. ನಮಸ್ಕಾರ ಸರ್. ಕೇಳಿಸ್ತಾ ಕೇಳಿಸ್ತಾ ಇದೆ. ಜಸ್ಟ್ ಈಗ ನೀವು ನಿಮ್ದು ಪಾಲಿಸಿ ಅಥವಾ ಪ್ರೊಸೀಜರ್ ಏನೇನಿದೆ, ಹೇಗೆ ಈ ಕಾರ್ಯಕ್ರಮವನ್ನ ನೀವು ಜನಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಿ, ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಯಾವ ರೀತಿಯಾಗಿ ನೀವು ಇದು ಮಾಡ್ತೀರಿ, ಅದರದೊಂದು ನಿಮ್ದು ಡೀಟೇಲ್ಸ್ನ ಹೇಳಿ ಸರ್, ತಿಳಿಸ್ಕೊಡಿ ಸರ್. ಓಕೆ ಸರ್, ನಮಸ್ಕಾರ. ನನ್ನ ಹೆಸರು ಅಮರೇಶ್ ಯಾದವ್ ಅಂತೇಳಿ, MRW ತಾಲೂಕಾ ಪಂಚಾಯತಿ ರಾಯಚೂರು. ಸುಮಾರು 15 ವರ್ಷಗಳಿಂದ ನಾವು ಈ ಒಂದು ಡಿಸೇಬಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀವಿ. ಕಳೆದ ಒಂದು 3 ವರ್ಷಗಳ ಹಿಂದೆ ಮೊನ್ನೆ ಶ್ರೀ ರಾಮರೆಡ್ಡಿ ಸರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ರಾಯಚೂರು ಅವರ ಒಂದು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಮರೇಶ್ ಸರ್ ಪ್ಲೀಸ್. ಮೇಡಮ್ ಇಲ್ಲಿ ಶೋ ಆಗ್ತಾ ಇದೆನಾ ಮೇಡಮ್? ಆನ್ ಮಾಡಿ. ಶೋ ಆಗ್ತಾ ಇದೆ. ಓಕೆ ಸರ್, ಓಕೆ ಸರ್. ಮಾನ್ಯ ಇಒ ಸರ್ ಒಂದು ಡೈರೆಕ್ಷನ್ ಮೇರೆಗೆ ನಾವು ಮೊದಲನೇ ಬಾರಿಗೆ 10 ಗ್ರಾಮ ಪಂಚಾಯತಿಗಳಲ್ಲಿ ಸೆಲ್ಕೋ ಫೌಂಡೇಶನ್ ಸಿಬ್ಬಂದಿ ಜೊತೆಗೆ ನಮ್ಮ ಮ್ಯಾನೇಜರ್ ಆದಂತ ರಾಯಚೂರು ಆನಂದ್ ಸರ್ ಅವರು ಮತ್ತು ವಿನೋದ್ ಸರ್ ಅವ್ರ ಜೊತೆ ಸಾರ್ ಜೊತೆ ಒಂದು ಮೀಟಿಂಗ್ ಆಯ್ತು. ಮೀಟಿಂಗ್ ಆದ ನಂತರ ಇಒ ಸಾಬ್ರು ಈಗ ವಿಕಲಚೇತನ ಫಲಾನುಭವಿಗಳು, ನಿರುದ್ಯೋಗಿಗಳ ವಿಕಲಚೇತನರನ್ನ ತಾವು ಐಡೆಂಟಿಫೈ ಮಾಡಿ ಅವರು ಸೆಲ್ಕೋ ಸೋಲಾರ್ ಆಧಾರಿತ ಉಪಕರಣಗಳು ಅವ್ರಿಗೆ ನಾವು 5% ಅಲ್ಲಿ ಕೊಡ್ತೀವಿ. ಅವರು ಅದನ್ನು ಉಪಯೋಗ ಮಾಡಿಕೊಂಡು ಅವರು ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಇದ್ದವ್ರನ್ನ ಐಡೆಂಟಿಫೈ ಮಾಡಿ ನಮ್ಗೆ ಒಂದು ಪಟ್ಟಿ ಕೂಡ ಕೇಳಿದ್ರು. ಆ ಒಂದು ಸಾರ್ ಅವ್ರ ಡೈರೆಕ್ಷನ್ ಮೇರೆಗೆ ನಾವು ಸೆಲ್ಕೋ ಅವರ ಸಿಬ್ಬಂದಿ ಮತ್ತೆ ನಾವು ತಾಲೂಕ್ ಪಂಚಾಯತ್ MRW ಇಬ್ಬರು ಜೊತೆಗೂಡಿ 10 ಪಂಚಾಯತಿ ಮಟ್ಟಗಳಲ್ಲಿ ಅವರ ವಿಕಲಚೇತನಾಗೂ ನಾವು ಪೂರ್ತಿ ಬಡವರಿದ್ದು ಮತ್ತೆ ಅವ್ರ ಎಲಿಜಿಬಿಲಿಟಿ ನೋಡಿಕೊಂಡು ಮನೆ ಭೇಟಿ ಮಾಡಿ ಅವರು ಆ ಒಂದು ಏನು ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಕೆಲಸ, ಅವ್ರ ಇಂಟ್ರೆಸ್ಟ್ ಇದೆನಾ ಇಲ್ಲ, ಈ ತರ ಇದೆ ಅಂತ ಸೌಲಭ್ಯ ಎಲ್ಲ ಅವರು ಸಂಪೂರ್ಣವಾದಂತ ವೈಯಕ್ತಿಕ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅವರು ಸಂಬಂಧಿಸಿದ ದಾಖಲಾತಿಗಳನ್ನು ಪಡೆದು ನಾವು ಇಒ ಸಾಬ್ರಿಗೆ ಸಬ್ಮಿಟ್ ಮಾಡಿದ್ವಿ. ನಂತರ ಇಒ ಸಾಬ್ರು ಸೆಲ್ಕೋಸ್ ಅವ್ರಿಗೆ ಮತ್ತೆ PDOಸ್ಗೆ ಡೈರೆಕ್ಷನ್ ಮಾಡಿ ಅಲ್ಲಿರುವಂತ 5% ಅನುದಾನದಲ್ಲಿ ಈ ತರ ಐಡೆಂಟಿಫೈ ಮಾಡಿದಂತ ಎಲಿಜಿಬಿಲಿಟಿ ಇದಾರೆ ಇವರು. ಈಗ ಆಲ್ರೆಡಿ ನಾವು ತಾಲೂಕ್ ಪಂಚಾಯತ್ MRW ಮತ್ತು ಸೆಲ್ಕೋ ಅಲ್ಲಿಂದ ಸಿಬ್ಬಂದಿ ಅವರು ಭೇಟಿ ಕೊಟ್ಟು ಅವ್ರ ಮನೆ ಭೇಟಿ ಮಾಡಿ ಇಂತರ ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ. ಇವರು ಎಲಿಜಿಬಿಲಿಟಿ ಇದೆ, ಇವ್ರಿಗೆ ಇಂತ ಸೌಲಭ್ಯ ಕೊಡಬಹುದು ಅಂತ ಹೇಳಿ ಶಿಫಾರಸು ಪಂಚಾಯತಿಗೆ ಮಾಡಿದ್ರು. ಅದರಲ್ಲಿ ಸೋಲಾರ್ ಸಂಬಂಧಿತ ರೊಟ್ಟಿ ಮಿಷನ್ ಸ್ಟಾರ್ಟಿಂಗ್ ಅಲ್ಲಿ ರೊಟ್ಟಿ ಮಿಷನ್ ಮತ್ತೆ ಜಿರಾಕ್ಸ್
ಮತ್ತೆ ಕಬ್ಬಿನಲ್ ಒಂದು 2-3 ಒಂದು ಮೆಟೀರಿಯಲ್ಸ್ ಮಾತ್ರ ನಾವು ಐಡೆಂಟಿಫೈ ಮಾಡಿ ಅವ್ರು ಕೊಟ್ಟಿದ್ವಿ. ಆ ಕೊಟ್ಟ ನಂತರ 5% ಅದರಲ್ಲಿ ಪಂಚಾಯತಿ ಮಟ್ಟದಲ್ಲಿ ಅವರು PDOs ಮೀಟಿಂಗ್ ಮಾಡಿ ಅಲ್ಲಿ ಗ್ರಾಮ ಪಂಚಾಯತಿ ಒಂದು ಬಾಡಿ ಗ್ರಾಮ ಪಂಚಾಯತ್ ಸದಸ್ಯರದು ಎಲ್ಲರೂ ಮೀಟಿಂಗ್ ಆಯ್ತು. ಅಲ್ಲಿ ಮೀಟಿಂಗ್ ನಲ್ಲಿ ಅವ್ರು ರಿಸರ್ವೇಶನ್ ಪಾಸ್ ಮಾಡಿಕೊಂಡ ನಂತರ ಅದನ್ನು 5% ರಿಸರ್ವ್ ಇರುವಂತ ಅನುದಾನವನ್ನ ಈಗ ಸೆಲ್ಕೋ ಅವ್ರಿಗೆ ಅದು 5% ಪೇಮೆಂಟ್ ಮಾಡಿದ್ರು. ಪೇಮೆಂಟ್ ಆದ ನಂತರ ಸೆಲ್ಕೋ ಸಂಬಂಧಪಟ್ಟಂತ ಎಲ್ಲ ಉಪಕರಣಗಳು ಬಂದ್ಮೇಲೆ ಅವರು ಎಲ್ಲ ಅದನ್ನು ಉಪಕರಣಗಳನ್ನ ಫಲಾನುಭವಿಗಳ ಮನೆಗೆ ಬಂದು ಅದನ್ನ ಇನ್ಸ್ಟಾಲ್ಮೆಂಟ್ ಮಾಡಿ ನಂತರ ಮೊನ್ನೆ CEO ಸಾಬ್ರಾಗ್ಲಿ EO ಸಾಬ್ರು ಅಲ್ಲಿ ಇರುವಂತ ಜನಪ್ರತಿನಿಧಿಗಳ ಮುಖಾಂತರ ನಾವು ಉದ್ಘಾಟನೆ ಮಾಡಿಸಿ ಅದನ್ನ ಅವ್ರಿಗೆ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿಕೊಟ್ಟಿವಿ ಸರ್. ಅದ್ರ ತರನಾಗಿ ಅವರು ಸಹ ಬಂದು ಅವ್ರಿಗೆ ಯಾವ ರೀತಿ ಅದನ್ನ ಉಪಯೋಗ ಮಾಡ್ಬೇಕು ಅನ್ನೋದು ಟ್ರೈನಿಂಗ್ ಕೊಟ್ಟು ಈಗಲೂ ಸಹ ಪ್ರತಿದಿನ ಅವ್ರನ್ನ ಫಾಲೋಅಪ್ ಮಾಡಿ ಅವರು ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಆಯ್ತು. ತದನಂತರದಲ್ಲಿ 2 ಅಥವಾ 3 ವರ್ಷ ಸಹ ನಾವು ಸೆಲ್ಕೋದು ನಾವು ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು 34 ಗ್ರಾಮ ಪಂಚಾಯತಿಗಳಲ್ಲಿ ಕನಿಷ್ಠ ಒಂದು 30 ಪಂಚಾಯತಿಗಳು ಎಲ್ಲಾ ಪಂಚಾಯತಿಯಲ್ಲಿ ಸೆಲ್ಕೋ ಸೋಲಾರ್ ಆಧಾರಿತ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬರ್ತಾ ಫಸ್ಟ್ ಅದರಲ್ಲಿ ಒಂದು 2-3 ಮಾತ್ರ ಉಪಕರಣಗಳು ಕೊಟ್ಟಿದ್ರು. ಮುಂದಿನ ಹಂತದಲ್ಲಿ 2ನೇ ಸತಿ ಅಥವಾ 3ನೇ ಹಂತದಲ್ಲಿ ಬಹಳಷ್ಟು ಸುಮಾರು ಒಂದು 7-8 ಆಗಲಿ 10-12 ಸಹ ಉಪಕರಣಗಳು ಅದರಲ್ಲಿ ರೊಟ್ಟಿ ಮಿಷನ್, ಚಿಪ್ಸ್ ಆಗ್ಲಿ, ಖಾರ ಕೊಟ್ಟು ಮಿಷನ್, ಜೆರಾಕ್ಸ್ ಮತ್ತೆ ಹೊಲಿಗೆ ಯಂತ್ರ ಈ ತರನ ನಮ್ಮ ಡಿಸೇಬಲ್ ವಿಕಲಚೇತನ ಫಲಾನುಭವಿ ಕೊಟ್ಟಿದ್ದಾರೆ. ಅವ್ರನ್ನು ಅದನ್ನ ಉಪಯೋಗ ಮಾಡಿಕೊಂಡು ಈಗ ಅವರು ತಮ್ಮ ಒಂದು ಸ್ವಂತ ಕಾಲಿನ ಮೇಲೆ ಜೀವನ ಮಾಡಿಕೊಂಡು ಈಗ ಅವರ ಜೀವನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಉದಾಹರಣೆಗಳಿದಾವೆ. ನಮ್ಮ ಶಕ್ತಿನಗರದಲ್ಲಿ ಒಬ್ರು ರೊಟ್ಟಿ ಮಿಷನ್ ಮಾಡೋದಾಗ್ಲಿ, ಜಾಗಿರ್ ವೆಂಕಟಪ್ಪವ್ರ ಪಂಚಾಯತ್ ಮಾಡ್ತಾ ಇದ್ದಾರೆ, ಆಪಲ್ ಗ್ರಾಮ ಪಂಚಾಯತಿ ಆಗ್ಲಿ ಇಷ್ಟ ಮಾಡಿಕೊಂಡು ಅವರ ಒಂದು ಉಪಜೀವನವನ್ನು ಮಾಡ್ತಾ ಇದ್ದಾರೆ ಸರ್ ಅಂತೇಳಿ ಇಷ್ಟು ಹೇಳ್ಬೋದು ಸರ್. ಈಗ ಆಲ್ರೆಡಿ ಮತ್ತೀಗ SHG ಅದ್ರ ಜೊತೆಗೇನೆ SHGಗಳು ವಿಕಲಚೇತನರ ಸ್ವಸಹಾಯ ಗುಂಪುಗಳು ಮಾಡಿಕೊಂಡು ಅವರು ಪ್ರತಿದಿನ ಬಂದಂತ ಗಳಿಕೆ ಅನುದಾನದಲ್ಲಿ ಅವರು ಉಳಿತಾಯ ಮಾಡಿಕೊಂಡು ಅದ್ರ ಜೊತೆಗೆ NRLM ಇದರಲ್ಲಿ ಸಹ ಅವರು ಸಾಲ ಸೌಲಭ್ಯ ತೆಗೆದುಕೊಂಡು ಈಗ ಒಂದು ಉಪಜೀವನ ಮಾಡ್ಲಿಕ್ಕೆ ಬಹಳಷ್ಟು ಸೆಲ್ಕೋಲಿಂದ ಅವ್ರಿಗೆ ಅನುಕೂಲ ಆಗಿದೆ ಅಂತೇಳಿ ನಾವು ತಾಲೂಕು ಪಂಚಾಯತಿಯಿಂದ ಇಷ್ಟೊಂದು ಮಾಹಿತಿ ತಮ್ಗೆ ಹೇಳ್ತಾ ಇದ್ದೀನಿ ಸರ್. ಇಷ್ಟು ಇದೆ ಸರ್. ಈಗ ಆಲ್ರೆಡಿ ಮುಂದೆ ಬಹಳಷ್ಟು ಬೇರೆ ನಮ್ಮ ಒಂದು ತಾಲೂಕಲ್ಲಿ ನೋಡಿಕೊಂಡು ನಮ್ ಬೇರೆ ತಾಲೂಕಿನವರು ಕೂಡ ಈ ತರ ಸೆಲ್ಕೋದು ಉಪಕರಣಗಳು ತಗೊಂಡು ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ತಾ ಇದ್ದಾರೆ ಸರ್. ಇನ್ನು ಬಹಳಷ್ಟು ಜನ ಕೂಡ ಈಗುಣ ನೀಡಿದೆ ಸರ್. ಬಹಳಷ್ಟು ಜನ ಅದರ ಬಗ್ಗೆ ನಮ್ಗೆ ಅವಶ್ಯಕತೆ ಇದೆ ಸರ್, ನಮ್ಮ ಸೌಲಭ್ಯ ಕಲ್ಪಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೊನ್ನೆ ಮುಂಚಿತವಾಗಿ ಕಡ್ಡಾಯವಾಗಿ ನೀವು SHG ಮಾಡ್ರಿ. SHG ಮುಖಾಂತರನೇ ನಾವು ಸೆಲ್ಕೋ ಆಧಾರಿತ ಒಂದು ಪಂಚಾಯತಿ ಮಟ್ಟದಲ್ಲಿ ನಿಮ್ಗೆ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಬೇರೆ ರೀತಿಯಾದಂತ ಒಂದು ಉಪಕರಣಗಳನ್ನ ನಾವು ಅದು ಸೆಲ್ಕೋ ಅದರಲ್ಲಿ ಸಂಯೋಗದಲ್ಲಿ ನಾವು ಸೌಲಭ್ಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಈ ಮಂತ್ ಆಗ್ಲಿ ಮತ್ತೆ EO ಸಾಹೇಬ್ರು ಮತ್ತೆ ಅಲ್ಲಿ PDOs ಮೀಟಿಂಗ್ ಕರ್ತೀವಿ ಅಂತ ಹೇಳಿದ್ದಾರೆ ಸರ್. ನೆಕ್ಸ್ಟ್ ಅದರಲ್ಲಿಗೂನ ತಾವು ಒಂದು ತಮ್ಮ ಒಂದು ನೇತೃತ್ವದಲ್ಲಿ ನಾವು ವಿಕಲಚೇತನಿಗೆ ಒಂದು ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಇಷ್ಟು ತಮ್ಮ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಸರ್. ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಈಗ ನಾವು 2021-22ರಲ್ಲಿ ಮೊದಲನೇ ಬಾರಿಗೆ ನಾವು ಏನು ರಾಯಚೂರು ತಾಲೂಕನ್ನ ರಾಯಚೂರು ಡಿಸ್ಟಿಕ್ ರಾಯಚೂರು ತಾಲೂಕನ್ನ ನಾವು ಚೂಸ್ ಮಾಡಿದ್ವಿ. ಅದೇ ಅವಾಗ ನಮಗೆ ರಾಮ್ ರೆಡ್ಡಿ ಅಂತ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ರು. ಮತ್ತೆ ಹಾಗೆ ಬಂದರೆ CO ಸಾಹೇಬ್ರೊಬ್ರು ಇದ್ರು, ತನ್ವೀರ್ ಶೇಟ್ ಅಂದ್ಬಿಟ್ಟು. ಅವರ ಅಧ್ಯಕ್ಷತೆಯಲ್ಲಿ ನಾವು ಮೊದಲನೇ ಬಾರಿಗೆ ಸ್ಟೇಜ್ ವೈಸು ಹಂತವಾಗಿ ನಾವು ಕೆಲವು ಪಂಚಾಯಿತಿಗಳನ್ನ ಅಪ್ರೋಚ್ ಆಗಿ ಈ ರೀತಿಯಾಗಿ ಇರ್ತಕ್ಕಂಥ 5% ಅನುದಾನ ಬಳಕೆ ಯಾವ ರೀತಿ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಈಗ ನಾವು ಸುಮಾರು ರಾಯಚೂರು ತಾಲೂಕಲ್ಲಿ ಸುಮಾರು ಒಂದು 30 ಪಂಚಾಯಿತಿ ಮೇಲೆ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಅಮರೇಶ್ ಸರ್ ಆಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ VRWs ಆಗಿರ್ಬೋದು ತುಂಬ ಸಹಕಾರ ನೀಡಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನೆಕ್ಸ್ಟ್ ಈಗ ನಾವು ಈ ಪಂಚಾಯಿತಿ ಜೊತೆಗೆ ಸೆಲ್ಕೋ ಫೌಂಡೇಶನ್ ಸಹ
ಮಾಡ್ತಾ ಇದ್ವಿ. ಅಂದರೆ ಒಂದು ಜಾಗೃತಿ ಅಭಿಯಾನ, ಅವೇರ್ನೆಸ್ ಪ್ರೋಗ್ರಾಮ್, DRE ಏನೇನು ಟೆಕ್ನಾಲಜಿ ಇದೆ ಅದನ್ನು ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಲೈವ್ ಡೆಮೋಸ್ಟ್ರೇಷನ್ ವೆಂಡರ್ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಲ್ಲೇ ಒಂದೊಂದು ಮೇಳಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ಮೇಳಗಳಲ್ಲಿ VRWಗಳು ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತು ಅಂಗವಿಕಲರು ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ZPCO, EOಗಳು, PDOಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ಏನೇನೆಲ್ಲ ನಾವು ಟೆಕ್ನಾಲಜಿನ ಲೈವ್ ಡೆಮೋಸ್ಟ್ರೇಷನ್ ಮಾಡಿದ್ದೀವಿ ಅದನ್ನು ನೋಡಿ ಅವರು ಏನು ಬಿಸ್ನೆಸ್ ಮಾಡಬೇಕು, ಏನು ಮಾಡಿದ್ರೆ ಎಷ್ಟು ಆದಾಯ ಆಗ್ತದೆ ಅಂದ್ಬಿಟ್ಟು ಅವರು ಒಂದು ನಿರ್ಧಾರಕ್ಕೆ ಬಂದಾಗ, ಅದಾದಮೇಲೆ ಈ ಲೈವ್ ಡೆಮೋಸ್ಟ್ರೇಷನ್ ಎಲ್ಲ ಮೇಳ ಎಲ್ಲ ಆದಮೇಲೆ ಒಂದು ಒಂದು ಗ್ರೌಂಡ್ ಲೆವೆಲಲ್ಲಿ, ಪಂಚಾಯತಿ ಲೆವೆಲಲ್ಲಿ ಒಂದು ಮೀಟಿಂಗನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ಯಾರು EOಗಳು, PDOಸು, MRW, VRWಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ EO ಗೈಡ್ಲೈನ್ಸ್ ಮುಖಾಂತರ, EO ಏನು ಒಂದು ನಮ್ಮದು ಲೈವ್ ಡೆಮೋಸ್ಟ್ರೇಷನ್ ನೋಡಿರ್ತಾರೆ ಅದರ ಆಧಾರದ ಮೇಲೆ ಪ್ರತಿಯೊಂದು ಪಂಚಾಯತಿನಲ್ಲೂ ಬಜೆಟ್ ಇರುತ್ತೆ. ಆ ಬಜೆಟ್ ಎಷ್ಟೆಷ್ಟು ಇರುತ್ತೆ, ಮತ್ತು ನೀವು ಫಲಾನುಭವಿಗಳ ಲಿಸ್ಟನ್ನು ಕಲೆಕ್ಟ್ ಮಾಡಿ ಸೆಲ್ಕೋದವ್ರ ಜೊತೆಗೆ ಒಂದು ಅವೇರ್ನೆಸ್ ಅಲ್ಲಿ ನಿಮ್ಮ ಪಂಚಾಯತಿ ಲೆವೆಲಲ್ಲಿ ಮಾಡಿ ಅಂತ ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಪಂಚಾಯತಿನ ಭೇಟಿ ಮಾಡಿ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗಳಿರ್ತಾರೆ, VRW ಇರ್ತಾರೆ, PDOಸ್ ಇರ್ತಾರೆ, ಜೊತೆಗೆ ಫಲಾನುಭವಿಗಳು ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗೆ ಒಂದು ಆಲ್ರೆಡಿ ಈಗ ನಾವು ಲೈವ್ ಡೆಮೋಸ್ಟ್ರೇಷನ್ ಮುಖಾಂತರ ಅವ್ರಿಗೆ ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ತಿಳುವಳಿಕೆ ನೀಡಿರ್ತೀವಿ. ಅದರ ಆಧಾರದ ಮೇಲೆ ಅವರು ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ. ಪಟ್ಟಿಯನ್ನು ತಯಾರು ಮಾಡಿ ಒಂದು ವರ್ಕ್ ಆರ್ಡ್ರನ್ನ ರಿಲೀಸ್ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ನಾವು ಹಾಕಿದ್ದೀವಿ ನೋಡಿದ್ದೆ, ಜೇರ್ಬಂಡಿ ಅಂದ್ಬಿಟ್ಟು ಒಂದು ವರ್ಕ್ ಆರ್ಡ್ರು ಪಂಚಾಯತಿಲಿ ಈ ರೀತಿಯಾದ ಒಂದು ವರ್ಕ್ ಆರ್ಡ್ರನ್ನ ರಿಲೀಸ್ ಮಾಡ್ತಾರೆ. ನಮ್ಮ ಪಂಚಾಯತಿಲಿ ಇಷ್ಟು ಅನುದಾನ ಲಭ್ಯವಿದ್ದು ನೀವು ಈ ಅನುದಾನ ಜೊತೆಗೆ ನಿಮ್ಮ ಸಂಸ್ಥೆಯಿಂದ ಅನುದಾನವನ್ನು ಒಂದು ಸ್ವಲ್ಪ ಬಿಡುಗಡೆ ಮಾಡಿ ಇಷ್ಟು ಫಲಾನುಭವಿಗಳಿಗೆ ಒಂದು ಬೆನಿಫಿಟನ್ನು ಕೊಡಬೇಕು ಅಂದ್ಬಿಟ್ಟು ಅವರು ಒಂದು ಇದನ್ನು ಕಳಿಸ್ಕೊಡ್ತಾರೆ. ಹೀಗೆ ಅದಾದಮೇಲೆ ನಾವೇನು ಮಾಡ್ತೀವಿ, ಫಲಾನುಭವಿಗಳದ್ದು ಲಿಸ್ಟು ಕೊಟ್ಟಾದಮೇಲೆ ನಾವು ಅಷ್ಟಕ್ಕೆ ನಾವು ಸೀಮಿತ ಆಗಿರಲ್ಲ. ನಾವೇನು ಮಾಡ್ತೀವಿ ಅಂದರೆ ಸೈಟ್ ಸರ್ವೆಯನ್ನು ಮಾಡ್ತೀವಿ. ಮತ್ತು ಯಾರು ಅವರು ಫೈನಲ್ ಬೆನಿಫಿಷರಿನ ಲಿಸ್ಟ್ ಕೊಟ್ಟಿರ್ತಾರೋ ಅದನ್ನು ಅವರ ಪಂಚಾಯಿತಿಯ VRW ಜೊತೆಗೆ ನಮ್ಮ ಗ್ರೌಂಡ್ ಲೆವೆಲ್ ಟೀಮು ನಾವು ಎಲ್ಲ ಏನು ಮಾಡ್ತೀವಿ, ಮತ್ತೆ ಸೈಟ್ ವಿಸಿಟ್ ಮಾಡ್ತೀವಿ. ಅಲ್ಲಿ ನಾವು ಒಂದು ಸ್ವಲ್ಪ ಚೇಂಜಸ್ಸನ್ನು ನಾವು ಮಾಡ್ಕೊಳ್ಳೋಕ್ಕೆ ಇದು ಕೊಟ್ಟಿರ್ತಾರೆ. ಯಾಕೆಂದರೆ ಕೆಲವರು ಮನೆ ಒಂದು ಸ್ವಲ್ಪ ಎನ್ವೈರ್ನ್ಮೆಂಟಲ್ಲಿ ಅಂದರೆ ಹೈಜೀನ್ ಆಗಿರಲ್ಲ, ಅಂಥವರು ರೊಟ್ಟಿ ಮಿಷಿನ್ ಕೇಳಿರ್ತಾರೆ. ಮತ್ತು ಅವರು ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ, ಮತ್ತು ಎಲ್ಲಿ ಇದು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನಾವು ಒಂದು ಸ್ವಲ್ಪ ಸೈಟ್ ಸರ್ವೆ ಮಾಡಿದಾಗ ಅದು ಗೊತ್ತಾಗ್ತದೆ. ಆವಾಗ ನಾವು ಊರಿಗೆ ಒಂದು ರೊಟ್ಟಿ ಮಿಷಿನ್ ಕೊಟ್ಟರೆ ತುಂಬ ಇಲ್ಲ, ಏನು ಅದು ಹೈಜೀನ್ ಇಲ್ಲ, ಮತ್ತು ಮಾರ್ಕೆಟಿಂಗ್ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತದೆ, ಜನಗಳು ಅಲ್ಲಿ ಬಂದು ಆರ್ಡ್ರು ಕೊಡೋದು ತುಂಬ ಕಷ್ಟ ಆಗ್ತದೆ. ಅಂಥವ್ರಿಗೆ ಈ ರೀತಿಯಾದ ಒಂದು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಒಂದಷ್ಟು ಚೇಂಜಸನ್ನು ಮಾಡಿ ಮತ್ತೆ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಯಾರಿಗೆ PDO ಅವ್ರಿಗೆ. ಮತ್ತು ಅವರು ಮತ್ತೆ ಒಂದು ಮೀಟಿಂಗ್ನ ಫಲಾನುಭವಿಗಳನ್ನ ಕರೆಸಿ ಫೈನಲ್ ಲಿಸ್ಟನ್ನು ನಮಗೆ ತಲುಪಿಸ್ತಾರೆ. ಆ ಫೈನಲ್ ಲಿಸ್ಟಲ್ಲಿ ತಲುಪಿಸಾದ್ಮೇಲೆ ನಾವೇನು ಮಾಡ್ತೀವಿ, ಬೆನಿಫಿಷರಿದು ಏನು ಕಾಂಟ್ರಿಬ್ಯೂಷನ್ ಇದೆಯೋ ಅದನ್ನು ಯಾವ ವೆಂಡರ್ಗೆ ಕೊಡಬೇಕು ಅಂದ್ಬಿಟ್ಟು ಕೂಲಂಕುಷವಾಗಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ಇದೆಲ್ಲ ಆದಮೇಲೆ ಡಾಕ್ಯುಮೆಂಟೇಷನ್, ಅಂದರೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ನಮಗೆ, ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡೋ ಅಂಥದ್ದು, ಮತ್ತು ಮೆಟೀರಿಯಲ್ ವಿಸ್ತರಣೆ ಮಾಡೋ ಅಂಥದ್ದು. ಒಂದು ಆ ಗ್ರಾಮ ಪಂಚಾಯತಿಲಿ ಎಲ್ಲ ಒಂದು ಲೋಕಲ್ ಬಾಡಿ ಮತ್ತು ಯಾರು ಒಂದು ಗೌರ್ಮೆಂಟ್ ಅಫಿಷಿಯಲ್ನ ಕರೆದು ಒಂದು ಪಂಚಾಯತಿ ಮುಂದ್ಗಡೆ ಒಂದು ಚಿಕ್ಕದಾದ ಒಂದು ಸಭೆ ರೀತಿ, ಒಂದು ಫಂಕ್ಷನ್ ರೀತಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿಸೋಂಥದ್ದು. ಹಾಗೆ ಬಂದರೆ ಅದಾದಮೇಲೆ ನಾವು ಯಾರು ವೆಂಡರ್ ಇರ್ತಾರೋ ಅವರು ಪ್ರಾಪರಾಗಿ ಇನ್ಸ್ಟಾಲೇಷನ್ ಕೊಡೋ ಅಂಥದ್ದು. ಈ ರೀತಿಯಾಗಿ ಕೆಲವು ಪ್ರೋಸೆಸ್ಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟ್
ಈಗ ಸುಮಾರು ಅಂಗವಿಕಲರಿಗೆ ನಾವು ಏನೇನೆಲ್ಲ ಸೊಲ್ಯೂಷನ್ಗಳನ್ನ ಕೊಡ್ಬೋದು ಅಂದ್ಬಿಟ್ಟು ಈಗ ಒಂದು 15 ಸೊಲ್ಯೂಷನ್ಗಳನ್ನ ಇದರಲ್ಲಿ ಹಾಕಿದ್ದೀವಿ. ಇದರಲ್ಲಿ ಕೆಲವನ್ನ ಸಾಕಷ್ಟು ಇಂಪ್ಲಿಮೆಂಟ್ ಆಲ್ರೆಡಿ ಈಗ ಪಂಚಾಯತಿ ಲೆವೆಲಲ್ಲಿ ನಾವು ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಪಣೀಂದ್ರ ಸಿಂಗ್ ಸರ್. ಯಾವುದೇ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೇಳ್ಬಹುದು. ಈಗ ಒಂದ್ ಪ್ರಶ್ನೆ ಇದೆ, ನಾನೀಗ ಅಲ್ಲಬಕ್ ಸರ್ ಹ್ಯಾಂಡ್ ರೈಸ್ ಮಾಡಿದಿರಿ, ನಾನು ನಿಮ್ನ ಅಲೋ ಮಾಡ್ತೀನಿ. ಅದಕ್ ಮುಂಚೆ ಒಂದ್ ಪ್ರಶ್ನೆ ಇದೆ ಸರ್. ಪಣೀಂದ್ರ ಸಿಂಗ್ ಸರ್, ಮಾರ್ಕೆಟಿಂಗ್ ಮುಂತಾದ ವಿಷಯಗಳಲ್ಲಿ ಬ್ಯಾಕ್ ಎಂಡ್ ಸಹಾಯ ದೊರೆಯುತ್ತದೆಯಾ? ಮಾರ್ಕೆಟ್ ವಿಚಾರದಲ್ಲಿ ಮಾರ್ಕೆಟಿಂಗಾ? ಮಾರ್ಕೆಟಿಂಗು ಮುಂತಾದ, ಈಗ ಅವ್ರಿಗೆ ಈಗ ಇಷ್ಟು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡಿದಾರಲ್ಲ, ಅವ್ರಿಗೆ ಅದನ್ನ ಮಾರ್ಕೆಟ್ ಎಲ್ಲ ಮಾಡಕ್ಕೆ ನಿಮ್ ಕಡೆ ಸಹಾಯ ಏನಾದ್ರು ಇದೆಯಾ ಅಂತ ಕೇಳಿದ್ದಾರೆ. ಇದೆ. ಈಗ ನಾವು ಇದುವರೆಗೂ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಜಸ್ಟ್ ಒಂದು ಸೊಲ್ಯೂಷನ್ ಪಂಚಾಯತಿ ಅಂಡರಲ್ಲಿ ಒಂದು ಸೊಲ್ಯೂಷನ್ ಏನೋ ಇಂಪ್ಲಿಮೆಂಟ್ ಮಾಡಿ ಕೈ ತೊಳ್ಕೊಳ್ಳೋ ರೀತಿನಲ್ಲಿ ಇದ್ವಿ. ಈಗ ನಾವು ಯಾವುದೇ ಒಂದು ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಮೊದಲು ಕೇಳೋದು ಅವ್ರಿಗೆ ಸರ್ಟಿಫಿಕೇಟ್, ಕೆಲವು FSSI ಸರ್ಟಿಫಿಕೇಟ್ ಇದೆ, GST ಸರ್ಟಿಫಿಕೇಟ್ ಇದೆ, ಮತ್ತು ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆ. ಇದ್ರ ಮೇಲೆ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ? ಇದ್ರ ಜೊತೆಗೆ ಇದಿತ್ತು ಅಂದರೆ ನೀವು ಮಾರ್ಕೆಟಿಂಗ್ ಅಂದರೆ ಎಕ್ಸ್ಪರ್ಟ್ಸು ಸುಮಾರು ಜನ, ಸಾಕಷ್ಟು ಕಂಪನಿಗಳು ಇವಾಗ ಕೆಲಸವನ್ನು ಮಾಡ್ತಾ ಇದ್ದಾವೆ. ಬ್ರ್ಯಾಂಡಿಂಗ್ ಯಾವ ಥರ ಮಾಡ್ಬೋದು, ಆನ್ಲೈನ್ ಶಾಪಿಂಗ್ ಯಾವ ಥರ ಮಾಡ್ಬೋದು, ಇದ್ರ ಮೇಲೆ ನಾವು ಇವಾಗ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ. ಆ ಥರ ಏನಾದ್ರು ಇತ್ತು ಅಂದರೆ ಡೆಫಿನೆಟ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅಲ್ಲಬಕ್ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ, ನಮಸ್ಕಾರ. ಕೇಳ್ತಾ ಇದೆಯಾ ಸರ್ ಎಲ್ಲರಿಗೂ? ಕೇಳಿಸ್ತಾ ಇದೆ, ಹೇಳಿ ಸರ್. ಸರ್, ಇವಾಗ ಆಗಲೇ ಪ್ರಿಂಟರ್ ಬಗ್ಗೆ ಮಾತಾಡಿದ್ರಲ್ಲ, ಆ ಕಸ್ಟಮರ್ ಜೊತೆ ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಅವರು ಫೋಟೋ ಕಾಪಿ ಪ್ರಿಂಟ್ ತೆಗಿತೀನಿ ಅಂತ ಹೇಳಿದ್ರು. ಸೊ ಅವ್ರು ಮೊಬೈಲ್ ಮೂಲಕ ತೆಗಿತಾರ ಅಥವಾ ಎಕ್ಸ್ಟ್ರಾ ಕ್ಯಾಮ್ರಾ ಇಟ್ಕೊಂಡಿದಾರ? ಆಮೇಲೆ ಅದು 8 ಕಾಪಿಗೆ ಎಷ್ಟು ಚಾರ್ಜಸ್ ಮಾಡ್ತಾರೆ? ಅಂದ್ರೆ ಬೇರೆ ನಾವು ಕಸ್ಟಮರ್ಗೆ ಹೇಳಕ್ ಒಂದು ಅನುಕೂಲ ಆಗತ್ತಲ್ಲ. ಸೊ ಅದನ್ನ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ. ಓಕೆ, ಈಗ ಅವ್ರನ್ನ ಕಾಲಕ್ಕೆ ತಗೊಳ್ತೀವಿ. ಒಂದು. ಎರಡನೇದು, ಅದಕ್ಕೆ ಸಪ್ರೇಟಾಗಿ ಕ್ಯಾಮ್ರಾದ ಅವಶ್ಯಕತೆ ಇಲ್ಲ. ಏಕೆಂದರೆ ಜಸ್ಟ್ ನಮ್ಮ ಮೊಬೈಲಲ್ಲೇ ಅವರು ಪ್ರಿಂಟನ್ನು ಕೊಡ್ತಾರೆ. ಮೊಬೈಲಲ್ಲೇ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ಲಾಸ್ಟ್ ಟೈಮ್ ನಾವು ಒಂದು ಬೆಂಗಳೂರಲ್ಲಿ ಕರೆಸಿದ್ವಿ, ಯಾರನ್ನ, ಇವರೇ ಒಬ್ಬರು ಫೋಟೋ ಕಾಪಿಯರ್ನ. ಸಮರ್ಥನಮ್ ಒಂದು NGO ಒಂದು ಆರ್ಗನೈಸ್ ಮಾಡಿತ್ತು, ಸೆಲ್ಕೋ ಫೌಂಡೇಶನ್ ಪಾರ್ಟಿಸಿಪೇಟ್ ಮಾಡಿತ್ತು. ಸರಿ ಸರ್. ಅದರಲ್ಲಿ ಇವರು ಬಂದಿದ್ರು. ಫೋಟೋ ಕಾಪಿ ಅಲ್ಲಿ ಬಂದಂಥವ್ರಿಗೆ ಹಂಗೆ ಇವರ ಮೊಬೈಲಲ್ಲಿ ಏನು ಕ್ಯಾಪ್ಚರ್ ಮಾಡಿ ಇಮ್ಮಿಡಿಯೇಟ್ಲಿ ಅವರು ಪ್ರಿಂಟನ್ನು ಕೊಡ್ತಾ ಇದ್ರು. ಅದು ರೇಟ್ ಡಿಪೆಂಡ್ ಆನ್ ಅವರ. ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಚಾರ್ಜಸ್ ಹೆಂಗೆ ಇದು ಮಾಡ್ತಾರೆ, ಅದು ಸ್ವಲ್ಪ ಬೇಕಾಗಿತ್ತು ಸರ್. ಯಾಕಂದ್ರೆ ಬೇರೆ ಕಸ್ಟಮರ್ಗೂ ನಮ್ಗೆ ಹೇಳಕ್ ಅನುಕೂಲ ಆಗುತ್ತಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇವಾಗ ಅವ್ರು ಪ್ರಿಂಟ್ ಔಟ್ ಮಾಡಿ, ಅಂದ್ರೆ ಅವ್ರ ಪ್ರಶ್ನೆ ಏನಂತಂದ್ರೆ, ಈಗ ಎಷ್ಟು ಚಾರ್ಜ್ ಒಂದು ಶೀಟ್ಗೆ ಇಲ್ಲಿ ₹1 ಅಥವಾ ₹2 ಚಾರ್ಜ್ ಮಾಡ್ತಾರಲ್ಲ, ಅದೇ ತರ ಅಲ್ಲಿ ಅವ್ರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಕಸ್ಟಮರ್ಸ್ ಕಡಿಮೆ ಇರ್ತಾರೆ. 4 ಫೋಟೋ ಬೇಕಾ ಅಥವಾ 8 ಕಾಪಿ ಬೇಕಾ ಅಂತ ಇದು ಮಾಡ್ತಾರೆ. ಸೊ 4ಕ್ಕೆ ಎಷ್ಟು ಪೇ ಮಾಡ್ತಾರೆ, ಇದನ್ನ ಚಾರ್ಜಸ್ ಮಾಡ್ತಾರೆ. 8 ಕಾಪಿ ಬೇಕಂದ್ರೆ ಎಷ್ಟು ಚಾರ್ಜಸ್ ಮಾಡ್ತಾರೆ? ಓಕೆ, ಆಯ್ತು. ರಾಜ್ಕುಮಾರ್ ಸರ್, ಕಾಪಿ ಅಂತ ಹೇಳಿದ್ರಿ. ಈಗ ಯಾರೋ ಒಬ್ರು ಬರ್ತಾರೆ, ಫೋಟೋನು ತೆಗೆಸ್ಕೊತಾರೆ ಅಂತ ಹೇಳಿದ್ರಲ್ಲ. 8 ಕಾಪಿ ಮಾಡಿದ್ರೆ ₹50 ತಗೊಳ್ತೀರಿ. ಈಗ 8 ಕಾಪಿ ಮಾಡ್ಲಿಕ್ಕೆ ಆ ಒಂದು ಸೀಟ್ಗೆ ಎಷ್ಟು ಚಾರ್ಜ್ ಬೀಳುತ್ತೆ ನಿಮ್ಗೆ? ಸೀಟ್ಗೆ ಅದು ₹3 ₹4 ಬೀಳುತ್ತೆ ಸರ್. ಒಂದು ಸೀಟು ₹4 ಬೀಳುತ್ತೆ, ನೀವು ₹50 ಚಾರ್ಜ್ ಮಾಡ್ತೀರಿ. ಓಕೆ ಓಕೆ. 4 ಬೇಕು ಅಂದ್ರೆ 4 ಬೇಕಂದ್ರು 4 ಇಲ್ಲ, ಕೊಟ್ಟರೆ ನಾವು 8 ಕೊಟ್ಟು ಬಿಡ್ತೀವಿ. 8 ಒಂದ್ ಸೀಟ್ ಸರ್. 8ಕ್ಕಿಂತ ಮೇಲೆ ಎಷ್ಟು ಕೇಳಿದ್ರು ಕೊಡ್ತೀರಿ?
ಕೊಡ್ತೀವಿ ಸರ್. ಓಕೆ ಓಕೆ ಸರ್, ಓಕೆ ಓಕೆ ಓಕೆ. ಅಲ್ಲಬಕ ಸರ್, ಸರ್ ಈಗ ಅವರು ಒಂದು ಸೀಟಲ್ಲಿ 8 ಫೋಟೋ ಬರುತ್ತೆ, ಪಾಸ್ಪೋರ್ಟ್ ಸೈಜ್ 8 ಫೋಟೋ ಬರುತ್ತೆ, ಅದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಓಕೆ ಸರ್. 8ಕ್ಕಿಂತ ಕಡಿಮೆ ಇಲ್ಲ, ಒಂದು ಸೀಟಲ್ಲಿ 8 ಪ್ರಿಂಟ್ ಆಗ್ತದೆ. 8ಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ಕೊಟ್ಟಾರೆ ಹೊರತು 8ಕ್ಕಿಂತ ಕಡಿಮೆ ಕೊಡಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ಕ್ವೆಶ್ಚನ್. ಮತ್ತೆ ಬೇರೆ ಯಾರಾದ್ರೂ ಕ್ವೆಶನ್ಸ್ ಕೇಳೋರಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಬಹುದು, ಅಥವಾ ಇಲ್ಲಿ ಕ್ವೆಶನ್ ಅಂಡ್ ಆನ್ಸರ್ ಒಂದು ಬಾಕ್ಸ್ ಇದೆಯಲ್ಲ, ಅಲ್ಲಿ ಕೂಡ ನೀವು ಕ್ವೆಶನ್ಸ್ ಟೈಪ್ ಮಾಡಬಹುದು. ಥ್ಯಾಂಕ್ ಯು ಅಲ್ಲಾಬಕ್ ಸರ್. ಥ್ಯಾಂಕ್ ಯು ಮೇಡಮ್. ಇನ್ ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡಬಹುದು. ಯಾರು ಶಿವಾನಂದ್ ಪಾಟೀಲ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಒಂದೇ ನಿಮಿಷ ಸರ್, ಅವ್ರಿಗೆ ಅಲೋ ಮಾಡ್ತೀನಿ. ಹಾ, ಶಿವಾನಂದ್ ಅವರೇ ಮಾತಾಡ್ಬೋದು. ಶಿವಾನಂದ್ ಪಾಟೀಲ್ ಮಾತಾಡಿ. ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಹಾ, ನನ್ನ ಪ್ರಶ್ನೆ ಬಂದ್ಬಿಟ್ಟು ಫಣಿಧರ್ ಸಿಂಗ್ ಸರ್ಗೆ. ಈಗ ನಾವು ಪ್ಲಾನ್ ಮಾಡುವಾಗ, ಈಗ ಪಂಚಾಯತ್ ವಿಸಿಟ್ ಪ್ಲಾನು ಮತ್ತೆ ಇದೆಲ್ಲ, ಈಗ ಒಂದು ಗ್ರಾಮ ಪಂಚಾಯತಿಲಿ ಒಂದು 10 ಜನ 15 ಜನ ಇದಾರೆ ಅಂದ್ರೆ, ನಾವು ಯಾವ ಟೈಮ್ ಅಲ್ಲಿ, ಅಂದ್ರೆ ಈಗ ಅವ್ರ ಬಜೆಟ್ ಟೈಮ್ ಅಲ್ಲಿ ಹೋಗ್ಬೇಕಾ, ಅಥವಾ ಮಿಡ್ಲ್ ಯಾವಾಗ ಬೇಕಾದ್ರೂ ಹೋದ್ರು ಕೂಡ ಇದು ಪ್ಲಾನ್ ಆಗತ್ತಾ, ಅಥವಾ ಗ್ರಾಮ ಸಭೆ ಇದ್ದಾಗಲೇ ಹೋಗಿ ಪ್ಲಾನ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದಿತ್ತು. ಓಕೆ, ಇದು ಅಂದ್ರೆ ಎಲ್ಲಾ ಟೈಮಲ್ಲೂ ಹೋದ್ರು ಏನ್ ತೊಂದರೆ ಇಲ್ಲ ಸರ್. ಬಜೆಟ್ ಟೈಮಲ್ಲಿ ಹೋಗ್ಬೇಕು ಅಂತ ಏನಿಲ್ಲ. ಜಸ್ಟ್ ನೀವು ನಿಮ್ಮ ಗ್ರೌಂಡ್ ಲೆವೆಲ್, ಅಂದ್ರೆ ಈಗ ನೀವು ಯಾವುದೋ ಒಂದು ತಾಲೂಕ್ ಲೆವೆಲಲ್ಲಿ ಒಬ್ರು ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರೆ, ಅವ್ರನ್ನ ನೀವು ಭೇಟಿ ಮಾಡಬೇಕಾಗ್ತದೆ. ಭೇಟಿ ಮಾಡಿ ಅವರು ಒಂದು ಲೆಟ್ರು, ಈ ಥರ ಬೇರೆ ಬೇರೆ ಕಡೆ ಎಲ್ಲವ ನಾವು ಪಂಚಾಯತಿ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ನಿಮ್ಮ ತಾಲೂಕಲ್ಲೂ ಮಾಡಲಿಕ್ಕೆ ಈಗ ಪ್ಲಾನ್ ಮಾಡಿದ್ದೀವಿ ಸರ್. ನಿಮ್ಮಲ್ಲಿ ಯಾವ್ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಅನುದಾನ ಇದೆ ಅದರದ್ದು ಒಂದು ಡೀಟೇಲ್ಸ್ ಕೊಟ್ಟರೆ ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಕೊಡ್ತಾರೆ. ಆಯ್ತಾ? ತಾಲೂಕ್ ಪಂಚಾಯತಿ AO ಅವ್ರ ಕಡೆಯಿಂದನೂ ಸ್ಟಾರ್ಟ್ ಮಾಡ್ಬೇಕಲ್ಲ ಸರ್? ಎಕ್ಸಿಕ್ಯೂಟಿವ್ ಆಫೀಸರ್ EO ಕಡೆಯಿಂದ. AO ಕೂಡ. ಓಕೆ. ಎಕ್ಸಿಕ್ಯೂಟಿವ್ ಆಫೀಸರು ಇಲ್ಲ, ಆ ಟೈಮಲ್ಲಿ ಅವರು ಮಾಸ್ ಸಭೆ ಅಂತ ಮಂತ್ಲಿ ಒಂದು ಸಭೆ ಕರೀತಾರೆ. VRW MRW PDOಗಳನ್ನ. ಆ ಟೈಮಲ್ಲಿ ನೀವು ಅಪ್ರೋಚ್ ಆಗ್ಬೋದು. ಈ ಥರ ನಮ್ಗೆ ಒಂದು 1/2 hour ಟೈಮ್ ಕೊಟ್ಟರೆ ಸರ್, ನಾವೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಹೊಸ್ದಾಗಿ ಅಪ್ರೋಚ್ ಆಗಿದ್ರೆ ನೀವು ಅವ್ರಿಗೆ ಹೋಗಿ ಒಂದು ಟೈಮ್ ಕೊಟ್ಟು, ಆವಾಗ ನೀವು ಒಂದು ಪ್ರೆಸೆಂಟೇಷನ್, ಒಂದು 10 minutes ಒಂದು ಪ್ರೆಸೆಂಟೇಷನ್ ಮಾಡಿದ್ರೆ, ಅಲ್ಲಿ ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥ PDOs ಹ್ಯಾಂಡ್ ರೈಸ್ ಮಾಡಿ, ಸರ್ ನಮ್ಮಲ್ಲಿ ಇಷ್ಟು ಅನುದಾನ ಇದೆ, ಬನ್ನಿ ಜೊತೆಗೂಡಿ ಮಾಡೋಣ ಅಂತ ಹೇಳ್ತಾರೆ. ಅಷ್ಟು ಅನುದಾನದಲ್ಲಿ ಅವಾಗ ನೀವು ಪರ್ಸೆಂಟೇಜನ್ನ ನೀವು ಅಲ್ಲೇ ಕ್ಲಿಯರ್ ಮಾಡ್ಬೋದು. ನಮ್ಮ ಕಡೆಯಿಂದ ಒಂದು 30% 40% ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತೀವಿ, ಉಳಿದದ್ದು ಬೆನಿಫಿಷರಿ ಪ್ಲಸ್ ಪಂಚಾಯತಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಒಂದು ಲಿಸ್ಟನ್ನ ಕೊಡ್ತಾರೆ. ಯಾರು ಸೆಲೆಕ್ಷನ್, ಏನು ನಮ್ಮ ಫಲಾನುಭವಿಗಳದ್ದು ಲಿಸ್ಟ್ ಅವರೇ ಕಲೆಕ್ಟ್ ಮಾಡಿರ್ತಾರೆ, MRW BSW ಕಲೆಕ್ಟ್ ಮಾಡಿರ್ತಾರೆ. ಆಮೇಲೆ ನೀವು ಫರ್ದರ್ ಮತ್ತೆ ಸೈಟ್ ವಿಸಿಟ್ ಮಾಡಿ, ಅವ್ರದ್ದು ಇಂಟ್ರೆಸ್ಟ್ ಇದೆಯಾ, ಸುಮ್ಮನೆ ನಾಮಕ ವ್ಯವಸ್ಥೆಗೆ ತಗೋತಾ ಇದ್ದಾರಾ ಅಂದ್ಬಿಟ್ಟು ನೀವು ಒಂದು ಸೈಟ್ ಸರ್ವೆ ಮಾಡಿ, ಆಮೇಲೆ ಅದಕ್ಕೆ ಏನು ಬೇಕೋ ಪ್ರಪೋಸಲು ನೀವು ಸಬ್ಮಿಟ್ ಮಾಡಿದ್ರೆ ಅವರು ಉಳಿದದ್ದು ಪ್ರೋಸೆಸ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಎನಿ ಟೈಮ್, ಯಾವ ಟೈಮೆಲ್ಲಾರು ಹೋಗ್ಬೋದು. ಬಜೆಟ್ ಅಲ್ಲಿ ಏನಾಗಿದೆ ಅಂದರೆ, ಇದುವರೆಗೂ 5% ಅನುದಾನವನ್ನು ಯಾವುದೇ ಸರ್ಕುಲರ್ ಇಲ್ದೇನೆ ಹಾಗೆ ಕೆಲವು ಪಂಚಾಯತಿಗಳು 5 ವರ್ಷದ ಅಮೌಂಟು ನಂಗೆ ಇಟ್ಟಿದ್ದಾರೆ. ಕೆಲವರು ಒಂದು ಸ್ವಲ್ಪ ನಾಜೂಕಿರ್ತಕ್ಕಂಥ PDOಗಳು ಯಾವುದೋ ಒಂದು ಸರ್ಕುಲರ್ ಆಧಾರದ ಮೇಲೆ VRWಗೆ ಚೇರು ಟೇಬಲ್ ಕೊಡಿಸ್ತೋ, ಈ ಫಲಾನುಭವಿಗೆ ಒಂದು ಸೈಕಲ್ ಕೊಡಿಸ್ತೋ, ಅವ್ರಿಗೆ ಯಾರಿಗೋ ಒಂದು ರ್ಯಾಂಪ್ ಮಾಡಿ ಕೊಟ್ಟು ಅಂದ್ಬಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ ಅದೇ ಅಮೌಂಟನ್ನ. ಕೆಲವರು ಅದನ್ನ ಯುಟಿಲೈಸೇಷನ್ನೇ ಮಾಡ್ತಾ ಇಲ್ಲ. ಅಯ್ಯೋ, ಅದು ಯಾವ್ದಕ್ಕೆ ಬಳಸಬೇಕು ಅಂತಲೇ ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತ ಹೇಳ್ತಾರೆ ಇವಾಗ್ಲೂ. ನೀವು ಈಗ ನಾವು ಒಂದು ಪ್ರೆಸೆಂಟ್ ಮಾಡಿದ್ವಿ ಏನಂತ, ಈ ಆಯೋಗದ ಅಂಡರಲ್ಲಿ ಯಾವ್ಯಾವುದಕ್ಕೆ ಬಳಕೆಯನ್ನ ಮಾಡ್ಬೋದು ಅಂದ್ಬಿಟ್ಟು ಒಂದು ಸರ್ಕ್ಯುಲರ್ ಇದೆ. ಹೌದು ಸರ್, ಹೌದು ನೋಡಿ. ಆ ಪರ್ಟಿಕ್ಯುಲರ್ ಆಗಿ ಈಗ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗಿತ್ತು ಅಂದ್ರೆ ಅಗ್ರಿಕಲ್ಚರ್ದೇ ನೀವು ಇದು ಮಾಡಿ,
ಮತ್ತೆ PWDಗೆ ಏನೋ ಸ್ವಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕೆಲಸ ಮಾಡಬಹುದು. ಓಕೆ ಸರ್. ಹ್ಮ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವಾನಂದ್ ಪಾಟೀಲ್. ಈಗ ಮತ್ತೆ ನಮ್ ಜೊತೆ ಶಿವಶಂಕರ್ PMO ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಶಿವಶಂಕರ್ ಮಾತಾಡಿ. ಹಲೋ, ಕೇಳುತ್ತಾ ಮೇಡಮ್? ಮಾತಾಡಿ. ನಮಸ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಈಗ 15th ಫೈನಾನ್ಸ್ ಏನಿದೆಯಲ್ಲ, ಈಗ PWD ಇರೋಂತ 5% ಅನುದಾನವನ್ನ ಈಗ ಎಲ್ಲಾ ಗ್ರಾಮ ಪಂಚಾಯತಿಲೂ ಆಕ್ಷನ್ ಪ್ಲಾನ್ ಮಾಡ್ತಾರೆ ಎವ್ರಿ ಇಯರ್. ಯಾವ್ಯಾವ್ದಕ್ಕೆ ರಿಸರ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಆಕ್ಷನ್ ಪ್ಲಾನ್ ಮಾಡಿ ತಾಲೂಕು EO ಎಕ್ಸಿಕ್ಯೂಟಿವ್ ಆಫೀಸರ್ ಅಪ್ರೂವಲ್ ಮಾಡ್ತಾರೆ. ಬಟ್ ಈಗ ನಾವು ಆಲ್ಮೋಸ್ಟ್ ಎಲ್ಲಾ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಲಿ PWD ಅನುದಾನವನ್ನ ಬರೀ ಒನ್ಲಿ ವೆಹಿಕಲ್ ಮಾತ್ರ ಯೂಸ್ ಮಾಡ್ತಾ ಇದಾರೆ. ಸೊ ಇವಾಗ ನಮ್ಮ ಇವರು ಅದರಲ್ಲ, ಈಗ ಫಣೀಂದ್ರ ಸಿಂಗ್ ಅವರು ಹೇಳ್ದಂಗೆ ಲೈವ್ಲಿಹುಡ್, ಈಗ ನಮ್ಮ ಸೋಲಾರ್ ಇಂಟರ್ವೇಷನ್ ಅಲ್ಲಿ ಏನೇನ್ ಲೈವ್ಲಿಹುಡ್ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಈಗ ವಿಡಿಯೋ ಇದೆಯಲ್ಲ, ಆ ವಿಡಿಯೋನ ಗ್ರೂಪ್ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಗೊತ್ತಿರೋಂತ EOಗಳಿಗೆ ತೋರಿಸಿ, ಮತ್ತೆ ಸರ್ಕ್ಯುಲರ್ ಈಗ ಏನು ರಾಯಚೂರಲ್ಲಿ ಮಾಡಿದಾರಲ್ಲ ಸರ್ಕ್ಯುಲರ್ ಮತ್ತು ವಿಡಿಯೋಸ್ ಅನ್ನ ಶೇರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಮೇಡಮ್. ಖಂಡಿತ ಮಾಡೋಣ ಸರ್. ಎಸ್ ಸರ್. ಓಕೆ. ಕೊನೆಯದಾಗಿ ನಾವು ಈ ಕಾರ್ಯಕ್ರಮದ್ದು ಏನೋ ಯೂಟ್ಯೂಬ್ ಲಿಂಕ್ ಮತ್ತೆ ಇದ್ರ ಮೆಟೀರಿಯಲ್ಸ್ ಎಲ್ಲಾನು ಎಲ್ಲಾರ್ಗು ನಾವು ಶೇರ್ ಮಾಡ್ತೀವಿ, ಇಲ್ಲಿ ಅಟೆಂಡ್ ಆಗಿರೋರ್ ಎಲ್ರಿಗೂನುವೆ. ಸೊ ಅದು ಕೂಡ ಆಗತ್ತೆ. ಮತ್ತೆ ಏನೇ ಇದ್ರು ನೀವು ಸಿಂಗ್ ಸರ್ನ ರೀಚ್ ಆಗ್ಬೋದು. ಓಕೆ. ಮತ್ತೆ ಯಾರ್ದಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಬ್ಯಾಂಡೇಜ್ ಮಾಡಿಸ್ಲಿಲ್ಲ. ವಿಧಾಯಕ್ ಅವರು, ವಿಧಾಯಕ್ ಹಲೋ ಮಾತಾಡಿ ವಿಧಾಯಕ್. ಸರ್, ನನ್ನ ಹೇಳಿ ಸರ್. ಸರ್, ಈಗ 15 ಫೈನಾನ್ಸ್ 5% ಅಮೌಂಟ್ ರಿಲೀಸ್ ಮಾಡ್ತಾರೆ. ಬಟ್ ಈಗ ಎಲ್ಲ ನೀವ್ ಏನ್ ಮಾಡಿದಿರೋ ಎಲ್ಲದು ಗ್ರೂಪಿಗೆ ಮಾಡಿದಿರ ಅಥವಾ ಇಂಡಿವಿಜುವಲಿ ಮಾಡಿದಿರ? ಈಗ ಫಸ್ಟ್ 2021, 22, 22, 23ರಲ್ಲಿ ನಾವೇನ್ ಮಾಡಿದ್ವಿ, ಒಂದು ಗುಂಪು ರಚನೆ ಅಂತ ಒಂದು ಮಾಡ್ಕೊಂಡು ಇಂಡಿವಿಜುವಲ್ ಆಗಿ ಮಾಡಿದ್ವಿ. ಆಯ್ತಾ? ಇವಾಗ ಏನ್ ಮಾಡಿದೆ, ಈಗ ಯಾವ್ದೇ ಒಂದು ಇವಾಗ ಗುಂಪು ಕ್ರಿಯೇಟ್ ಮಾಡ್ಕೊಂಡು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರಾ? ಹೌದು ಹೌದು ಹೌದು. ನಾಮಕ ವ್ಯವಸ್ಥೆಗೆ ಒಂದು ಗುಂಪನ್ನ ಕ್ರಿಯೇಟ್ ಮಾಡಿ, ಡಿಸೆಬಿಲಿಟಿ ಗುಂಪನ್ನೇ ಒಂದು ಕ್ರಿಯೇಟ್ ಮಾಡಿ 10 ಜನ 8 ಜನ ಇರ್ತಕ್ಕಂಥದ್ದನ್ನ ಆ ಲಿಸ್ಟನ್ನ ನಾವೇನ್ ಮಾಡಿದೀವಿ, ಅಲ್ಲಿ ನಾವು ಅಟ್ಯಾಚ್ ಮಾಡಿದೀವಿ ಲಿಸ್ಟುವೆ. ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಅವರು, ಯಾರು ಪಂಚಾಯತಿಯವರು. ಮುಂದೆ ಅವ್ರಿಗೆ ಏನಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ಹೆಂಗೆ ನೀವು ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀರಿ ಅಂತ ಒಂದು ಕ್ವಶನ್ ಬರ್ತದಲ್ಲ ಅಂದ್ಬಿಟ್ಟು ಅವರೇ ಒಂದು ಗುಂಪನ್ನ ರಚನೆ ಮಾಡ್ಕೊಂಡಿದ್ರು. ಅದು ನಾಮಕ ವ್ಯವಸ್ಥೆಗೆ ಅಷ್ಟೇ, ಅದು ಎಲ್ಲೂ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ. ಬಟ್ ಇವಾಗ ಯಾವುದೇ ಸರ್ಕಾರ ಯೋಜನೆಗಳನ್ನ ತಗೋಬೇಕು ಅಂದ್ರೆ ಆಲ್ಮೋಸ್ಟ್ ಏನ್ ಮಾಡ್ತಾ ಇದೆ ಅಂದ್ರೆ ಗುಂಪು ಮುಖಾಂತರನೇ ಕೊಡ್ತಾ ಇದೆ. ನೀವು ಎಲ್ಲೇ ಹೋದ್ರು, ಈಗ NRLM ಅಲ್ಲಿ ಏನೇ ಒಂದು ತಗೋತೀವಿ ಅಂದ್ರು NRLM ಗುಂಪು ಇರಬೇಕು ಅಂತ ಹೇಳ್ತಾ ಇದೆ. ಆಯ್ತಾ? ಪ್ರತಿಯೊಂದರಲ್ಲೂ ಅದೇ ರೀತಿಯಾಗಿ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಗುಂಪಿಗೆ ಇವ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಗುಂಪಿಗೆ ಇವ್ರನ್ನ ಆಡ್ ಮಾಡಿ ಮತ್ತೆ ಆ್ಯಡ್ ಮಾಡಿ ಆ ಗುಂಪಿನ ಹೆಸರಲ್ಲಿ ಇವ್ರಿಗೆ ನಾವು ಪಂಚಾಯತಿಯವರು ಸಹಾಯ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಒಂದು ಊರು, ಈಗ ಒಂದು ಪಂಚಾಯತಿಲಿ 7ರಿಂದ 8 ವಿಲೇಜ್ಗಳು ಬರ್ತವೆ, ಹಳ್ಳಿಗಳು ಬರ್ತವೆ. ಆಯ್ತಾ? ಅಟ್ಲೀಸ್ಟ್ ಒಂದು ವಿಲೇಜ್ ಅಲ್ಲಿ ಒಬ್ರು ಅಥವಾ ಇಬ್ರು ಅಂಗವಿಕಲರು ಇರ್ತಾರೆ. ಅವರು 8 ಜನನು ಅಂಗವಿಕಲರನ್ನೇ ಮಾಡಕ್ ಬರಲ್ಲ. ಯಾಕೆಂದ್ರೆ ಅವ್ರದೇ ಒಂದು ಊರು ಇವ್ರದೇ ಒಂದು ಊರು ಆಗಿರೋದ್ರಿಂದ ಒಂದ್ ಕಡೆ ಅಸೆಂಬಲ್ ಆಗಕ್ ಬರಲ್ಲ. ಅದಕ್ಕೆ ನಮ್ಗೆ PDO ಏನು ಇದ್ ಮಾಡಿದ್ರು ಅಂದ್ರೆ, ಸರ್ ನಮ್ಮಲ್ಲೇ ಇರ್ತಕ್ಕಂಥ SHG ಮಹಿಳೆಯರು ಇರ್ತಾರೆ, ಆ ಗುಂಪೊಳಗಡೆ 10 ಜನ ಇತ್ತು ಅಂದ್ರೆ ಇವರ ಒಬ್ಬರನ್ನ ಆ್ಯಡ್ ಮಾಡಿ 11 ಲಿಸ್ಟ್ನ ತಗೊಳ್ತಾರೆ. ಅದರಲ್ಲಿ ಒಬ್ಬರಿಗೆ ನಾವು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ. ಎಕ್ಸಿಸ್ಟಿಂಗ್ ಗುಂಪುಗಳು ಸಾಕಷ್ಟು ಇದಾವೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ಇದಾವೆ. ಆ ಬಟ್ ಗುಂಪಿಗೆ ಈಗ ಅದು ಅಲ್ಲ, ಅದು ಈಗ ನೀವು ಇರೋ ಗುಂಪಿಗೆ ಆಡ್ ಮಾಡ್ತೀನಿ ಅಂದ್ರೆ PWD ಗುಂಪೇ ಅಲ್ಲ, ಅದು ಗುಂಪಲ್ಲ. ಅಲ್ಲಿ PWD ಗುಂಪು ಅಂತಲೇ ಕೇಳಿಲ್ಲ, ಅವ್ರದ್ದೇ ಆದ ಗುಂಪು ಇರಬೇಕು ಅಂತ ಹೇಳಿಲ್ಲ. ಈಗ ಇವರು ಮಾತಾಡಿದ್ರಲ್ಲ, ಒಬ್ರು MRW ಮಾತಾಡಿದ್ರಲ್ಲ, ಅದೇ ಕ್ವಶನ್ ನೀವು ಕೇಳ್ತಾ ಇರೋದಲ್ಲ. ಆ ಗುಂಪಿಗೆ ಒಬ್ಬರನ್ನ ಜಾಯಿನ್ ಮಾಡಿಸ್ತೀವಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವಿಧಾಯಕ್. ಮಮತಾ ಆಕ್ಸೆಸ್ ಇದೆ ನಿಮ್ಗೆ, ನೀವ್ ಮಾತಾಡ್ಬೋದು. ವಿಡಿಯೋ ಆನ್ ಮಾಡ್ಕೊಳ್ಳಿ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಸರ್, ಭಾಗಶಃ ಈಗ ರಾಯಚೂರು ಭಾಗದಲ್ಲಿ ಈ ಗ್ರಾಮ ಪಂಚಾಯಿತಿ ಏನಿದೆ ಅಲ್ಲ, 15ನೇ ಹಣಕಾಸು ಆಯೋಗದಲ್ಲಿ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಇಲ್ಲಿ ಧಾರವಾಡ ಆಯ್ತು, ಬಾಗಲಕೋಟ್, ಹಾವೇರಿ ಅಂತ ಬಂದಾಗ ಈ ಗ್ರಾಮ ಪಂಚಾಯಿತಿಗೆ ಯಾವ ರೀತಿ ಅಪ್ರೋಚ್ ಆಗ್ಬೇಕು? ಈ ಬಂದು ಅವ್ರ ಹತ್ರ ಫಂಡಿಂಗ್ ಇದ್ರು ಕೂಡ ನಮ್ POCs ಹೋಗಿ ಮಾತಾಡಿದ್ರು, ಅವರು ಫಂಡ್ ಕೊಡೋದಕ್ಕೆ ಮುಂದ್ ಬರ್ತಿಲ್ಲ. ಸೊ ಹಾಗಿದ್ದಾಗ ಯಾವ ರೀತಿ ಸ್ಟ್ರಾಟಜಿನ ನಾವು ಬಳಸ್ಬೇಕು ಅಂತ. ಸ್ಟ್ರಾಟಜಿ ಯಾವ ರೀತಿ ಅಂತ ಅಂದ್ರೆ ಮೇಡಮ್, ಈಗ ನೀವು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೆ ಮೊದಲು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಫಸ್ಟು ಅಪ್ರೋಚ್ ಆಗಬೇಕಾಗಿರೋದು ಅಲ್ಲಿರ್ತಕ್ಕಂಥ ಡಿಸ್ಟಿಕ್ ಅಡ್ಮಿನ್. ಅಂದರೆ ಈಗ NRLM ಮತ್ತು NULM, ಈಗ ಕಮಿಷನ್ CMC ಕಮಿಷನರ್ ಬರ್ತಾರೆ, ಮತ್ತು ಹಾಗೆ ಬಂದರೆ ZPCO ಬರ್ತಾರೆ. ಅವ್ರಿಗೆ ನೀವು ಅಪ್ರೋಚ್ ಆಗಬೇಕು. ಅವ್ರಿಗೆ ಒಂದು ಲೆಟ್ರನ್ನ ನೀವು ಕೊಟ್ಟರೆ ಅವರು ಅದಕ್ಕೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವರು ಒಂದು ಮೀಟಿಂಗ್ನ ಆರ್ಗನೈಸ್ ಮಾಡ್ತಾರೆ. ಯಾರನ್ನ? ತಾಲೂಕು ಅಧಿಕಾರಿಗಳನ್ನ, ADಗಳನ್ನ ಮತ್ತು PD-ಗಳನ್ನ, ಇವ್ರನ್ನ ಇದಕ್ಕಾಗೆ ಒಂದು ಮೀಟಿಂಗ್ ಆರ್ಗನೈಸೇಷನ್ ಮಾಡಿ ಆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡ್ತಾರೆ. ಈ ಥರ ನಮಗೆ ಏನೋ ಲೆಟ್ರು ಸೆಲ್ಕೋ ಫೌಂಡೇಶನ್ ಕಡೆಯಿಂದ ಬಂದಿದೆ, ಈ ಥರ 5% ಅನುದಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀರಲ್ಲ, ಅದನ್ನು ಈಗ ಏನಾದ್ರು ಇನ್ಕಮ್ ಜನರೇಷನ್ ಆ್ಯಕ್ಟಿವಿಟೀಸ್ಗೆ ಬಳಕೆ ಮಾಡಲಿಕ್ಕೆ ಅವರು ಸಹ ಫೈನಾನ್ಷಿಯಲ್ ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದನ್ನು ನಾವು ಒಂದು ಸ್ವಲ್ಪ ಮುಂದುವರಿಸಿದ್ರೆ ಈ ಪ್ರೋಗ್ರಾಮ್ ಚೆನ್ನಾಗಿ ಆಗ್ತದೆ ಅಂದ್ಬಿಟ್ಟು ಅವರು ಡಿಸ್ಕಸ್ ಮಾಡಿ, ಆಮೇಲೆ ಫರ್ದರ್ ಅವರು ಅಲ್ಲಿಂದ ತಾಲೂಕು ಲೆವೆಲಲ್ಲಿ ಏನು ಮಾಡ್ತಾರೆ, ಒಂದು ಲೆಟ್ರನ್ನ ಕೊಡ್ತಾರೆ. ಈ ಥರ ಸೆಲ್ಕೋ ಅವ್ರ ಜೊತೆ ನೀವು ನಮ್ಮ ಅನುದಾನವನ್ನು, ಅವರ ಅನುದಾನವನ್ನು ಬಳಕೆ ಮಾಡ್ಕೊಂಡು ಇನ್ಕಮ್ ಜನರೇಷನ್ ಆ್ಯಕ್ಟಿವಿಟೀಸ್ನ ಮಾಡಿ ಅಂದ್ಬಿಟ್ಟು ಒಂದು ಸರ್ಕ್ಯುಲರ್ ಕೊಡ್ತಾರೆ. ಆ ಸರ್ಕ್ಯುಲರ್ ನಾನು ನಿಮ್ಗೆ ಕಳಿಸಿಲ್ಲ ಅನ್ಕೋತೀನಿ, ನಾನು ಕಳಿಸ್ಕೊಡ್ತೀನಿ ಬೇಕಾದ್ರೆ ಆ ಲೆಟ್ರ್. ನಾನು ಪ್ರಕಾಶ್ ಮೇತಿ ಅವ್ರಿಗೂ ಕಳಿಸ್ಕೊಟ್ಟಿದ್ದೆ ಲಾಸ್ಟ್ ಟೈಮು. ಆಮೇಲೆ EO ಕಡೆಯಿಂದ ಏನಾಗ್ತದೆ, ಪಂಚಾಯತಿ ಲೆವೆಲ್ಗೆ ಹೋಗ್ತದೆ. EO ಮತ್ತೆ ಒಂದು ಮೀಟಿಂಗ್ ಕರೀತಾರೆ, ಎಲ್ಲ PDOಗಳ್ನು, ಎಲ್ಲ MRW VRW ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು, ನೋಡಿ ಈ ಥರ CO ಆದೇಶದ ಮೇರೆಗೆ ನಾವು ಈ ಥರ ಕೆಲಸವನ್ನು ಮಾಡಬೇಕು ಅಂತ ಬಂದಿದೆ, ಮಾಡೋಣ ಅಂತ ಅವ್ರು ಕರೆದಾಗ ಅಲ್ಲಿ ಫಿಲ್ಟರ್ ಆಗ್ತಾರೆ. ಕೆಲವರು ಆಲ್ರೆಡಿ ನಾವು ಬಜೆಟ್ನ ಯುಟಿಲೈಸೇಷನ್ ಮಾಡಿಬಿಟ್ಟಿದ್ದೀವಿ ಸರ್, ನೆಕ್ಸ್ಟ್ ಬಜೆಟ್ ಬಂದಾಗ ನೋಡೋಣ ಅಂತ ಪಂಚಾಯತಿಲಿ ಸುಮ್ಮನೆ ಅದು ಖರ್ಚು ಮಾಡಿ ಅಂತಾರೆ. ಈ ಉದ್ದೇಶಕ್ಕೆ ನಾವು ಖರ್ಚು ಮಾಡೋಕೆ ರೆಡಿ ಇದ್ದೀವಿ ಅಂತ ಅಲ್ಲಿ PDOಗಳು ಮುಂದೆ ಬರ್ತಾರೆ. ಆವಾಗ ನೀವು ಸ್ಟಾರ್ಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಇನ್ನ ಏನೇ ನಿಮ್ಗೆ ಪ್ರಶ್ನೆಗಳು ಇದ್ರೂನು ನೀವು ನಮ್ಮ ಸ್ಟಾಫ್ಗಳು, ನಾವು ಸಿಂಗ್ ಸರ್ನೇ ರೀಚ್ ಆಗ್ಬೋದು ನೀವು, ಅಥವಾ ಪ್ರಕಾಶ್ ಸರ್ ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ನಾವು ಇನ್ಯಾವ್ದು ಪ್ರಶ್ನೆ ಇಲ್ಲ ಅಂತಂದ್ರೆ ಇಲ್ಲಿಗೆ ನಾವು ಈ ವೆಬಿನಾರ್ ನ ಕ್ಲೋಸ್ ಮಾಡೋಣ. ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತಹ ಶ್ರೀಯುತ ಫಣೀಂದ್ರ ಸಿಂಗ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಫಲಾನುಭವಿಗಳಾಗಿ ಆಗಮಿಸಿದಂತಹ ಇಬ್ರು ಫಲಾನುಭವಿಗಳಿಗೆ ಕಾವೇರಿ ಅವರು ಮತ್ತೆ ಇನ್ನೊಬ್ರು ರಾಜ್ಕುಮಾರ್ ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ನಮ್ ಜೊತೆ ಇವತ್ತು MRW ಆಗಿ ಅಂಬರೀಶ್ ಅವರು ಇದ್ರು, ಇವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಿದ್ದೀರಿ. ತಮ್ಮೆಲ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ನಾವು ಈ ಒಂದು ವೆಬಿನಾರ್ ಅನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.